ಗೊತ್ತಿರ್ಬೋದು ಎಲ್ಲ ಮೈನ್ಸ್ ಎಕ್ಸಾಮ್ಗಳಲ್ಲೂ ಅಥವಾ ಎಲ್ಲ ನಿಮ್ಮ ಏನೋ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಪೋರ್ಟ್ಸ್ದು ಇಷ್ಟು ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಸೊ ಸ್ಪೋರ್ಟ್ಸ್ ಬಗ್ಗೆಯೂ ಕಾನ್ಸಂಟ್ರೇಟ್ ಮಾಡಬೇಕು. ಕಾಲೇಜ್ ಇಂದ ಕೈ ಬಿಡೋ ಹಾಗಿಲ್ಲ. ಆ್ಯಂಡ್ ಅದ್ರ ಹಿಂದಿನ ಶೀಟು ಇಟ್ಸ್ ಅ ಬಿಸ್ನೆಸ್ ಶೀಟ್, ಅದು ಗೊತ್ತಿರಬೇಕು ನಿಮಗೆ. ಬಿಕಾಸ್ ಎಕಾನಮಿ ಕೂರ್ತಿದ್ರೆ ಎಕಾನಮಿಕ್ಸ್ ಲೆಕ್ಚರರ್ ಇದ್ದಾರೆ, ಸೊ ಅದು ಗೊತ್ತಿರಲೇಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದರೂ ಓದಲೇಬೇಕು. ನಮಗೆ ಎಕನಾಮಿಕ್ಸ್ ಆಗ್ತಿರಲಿಲ್ಲ, ನಂಗೆ ಅದು ಓದೋಕ್ಕೆ ಆಗ್ತಿರಲಿಲ್ಲ. ಎಕನಾಮಿಕ್ಸ್ ಸರ್ವೆ ಅಂದ ತಕ್ಷಣ ಅಳು ಬರ್ತಾಯಿತ್ತು. ಯಾಕಂದ್ರೆ ಅದು ಬುಕ್ಕು ಎಷ್ಟು ಬರ್ತಿತ್ತು, ಇಷ್ಟು ತಪ್ಪು ಬರ್ತಿತ್ತು. ಅಪ್ಪ ಕಾನ್ಸೆಪ್ಟ್ ಅದು ಬರೀ ಸ್ಟ್ಯಾಟಿಸ್ಟಿಕ್ಸು, ಆ ನಂಬರಿಂಗ್ಸು ಅದೇ ಇರ್ತಿತ್ತು, ಬೇಜಾರಾಗ್ತಿತ್ತು. ಎಷ್ಟೇ ಮ್ಯಾಥ್ಸ್ ಪ್ರೀತಿಸೋರಾದ್ರೂ ಎಕನಾಮಿಕ್ಸ್ ಓದಕ್ಕೆ ಬೇಜಾರಾಗ್ತಿತ್ತು. ಬಟ್ ಇಟ್ಸ್ ಅ ಮಸ್ಟ್, ಬೇಕೇ ಬೇಕು. ಎಕನಾಮಿಕ್ಸ್ ಇಲ್ಲ ಅಂದರೆ ನಾವಿಲ್ಲ, ದುಡ್ಡು ಕೊಡೋಲ್ಲ, ಸಂಬಳ ಕೊಡೋಲ್ಲ ಕಂಡ್ರೆ ನೀವೆಲ್ಲ ಕೆಲಸಕ್ಕೆ ಸೇರೋರು ಎಕನಾಮಿಕ್ಸ್ ಇಲ್ಲ ಅಂದರೆ. ಸೊ ಬೇಕೇ ಬೇಕು. ಸೊ ಬೇಜಾರಾದರೂ ಓದಲೇಬೇಕು. ಅದು ಇಷ್ಟ ಅಂತ ನಾವು ಅಂದ್ಕೋಬೇಕು ಫಸ್ಟು. ಇಷ್ಟ ಅಂತ ಅಂದ್ಕೊಂಡು ಓದಲೇಬೇಕು. ಯಾಕಂದರೆ ನಿಮ್ಗೆ ಅದು ರಿಸರ್ವ್ ಮಾಡಿರ್ತಾರಲ್ಲ, ಮಾರ್ಕ್ಸ್ ಬೇಕು ಅಂದರೆ ನಾನು ಇಷ್ಟಪಡಲೇಬೇಕು, ಆಗ ನನ್ನ ಮಾರ್ಕ್ಸ್ ಇಷ್ಟಪಡುತ್ತೆ, ಇಲ್ಲಾಂದರೆ ಇಷ್ಟಪಡೋದಿಲ್ಲ. ಸೊ ಇದು ಮೈನ್ ಕಾನ್ಸೆಪ್ಟ್. ಇಷ್ಟನ್ನು ನೀವು ಓದ್ಕೊಂಡ್ರಂತೆ ಈಗ ಒಂದು ತಕ್ಕ ಮಟ್ಟಿಗೆ ಬಂದಿದ್ದೀರಾ, ಮುಂದಕ್ಕೆ ಬಂದಿದ್ದೀರಾ, ಓದ್ತಾ ಇದ್ದೀರಾ, ಡಿಸ್ಕಸ್ ಮಾಡ್ಕೋತೀರಾ, ಎಲ್ಲ ಆಯಿತು. ಎಲ್ಲ ಆದಾಗ ಒಂದು ದಿನ ರಿಸಲ್ಟ್ ಬರುತ್ತೆ, ಒಂದು ದಿನ ನಿಮಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ನಿಮಗೆ ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಬೇಜಾರು ಮಾಡ್ಕೋತೀರಾ? ಬೇಜಾರು ಎಷ್ಟು ಜನ ಮಾಡ್ಕೋತೀರಾ? ಯಾರು ಬೇಜಾರು ಮಾಡ್ಕೊಡಲ್ವಾ? ಹಂಗಾರೆ ನೀವ್ಯಾರು ಮನುಷ್ಯರಲ್ಲ. ಬೇಜಾರು ಆಗೇ ಆಗುತ್ತೆ, ಅದು ಹ್ಯೂಮನ್ ಮೆಂಟಲ್ಲಿ. ನಮಗೂ ಬೇಜಾರಾಗುತ್ತಲ್ವಾ? ಯಾವ್ದಾರು ಎಕ್ಸಾಮ್ ಪಾಸ್ ಮಾಡಿದ್ರೆ ಯಾವ್ದಾರು ಬೇಜಾರಾಗಲ್ವಾ? ಖುಷಿ ಆಗುತ್ತಾ? ಬಾಯ್ಸ್ ಎಲ್ಲ ನಾನು ಪಾಸಾಗಿಲ್ಲ, ಪಾರ್ಟಿ ಮಾಡೋಣ ಬನ್ನಿ ಅಂತ ಹೋಗ್ತೀರಾ? ಹಾಂ, ಬೇಜಾರು ಸ್ವಲ್ಪ ಆಗುತ್ತೆ. ಅವ್ರು ಬೇಜಾರಿಗೆ ಪಾರ್ಟಿ ಮಾಡ್ತಾರೇನೋ ಗೊತ್ತಿಲ್ಲ ಮೋಸ್ಟ್ಲಿ, ಬಟ್ ಬೇಜಾರಾಗುತ್ತೆ. ಬಟ್ ಅಲ್ಲಿ ನಾನು ತಪ್ಪೇನು ಅಂತ ಹುಡ್ಕೋಬೇಕು. ಎಷ್ಟು ಮಾರ್ಕ್ಸಿಂದ ನಾನು ಹಿಂದೆ ಉಳಿದೆ. ಯಾಕಂದರೆ ನಿಮಗೆ ಕಾಲ್ ಮಾಡಿದೆ, ನೀವು ದಿನ ಕಾಲ್ ಮಾಡ್ತಾರಾ? ಪೋಸ್ಟ್ಗಳನ್ನ ಕಾಲ್ ಮಾಡಲ್ಲ. ಸೊ ಕಾನ್ಸಿಕ್ಯೂಟಿವ್ ಆಗಿ ಓದಬೇಕು, ಕಂಟಿನ್ಯೂಸ್ ಎಫರ್ಟ್ಸ್ ಹಾಕಬೇಕು. ಇವ್ರು ಮಾರ್ಕ್ ಟೆಸ್ಟ್ ಇದೆಯಲ್ಲ, ಅದು ತುಂಬ ಮೇನ್ ರೋಲ್. ನಾನು ನಿಜವಾಗ್ಲೂ ಒಂದೇ ಒಂದು ಮಾರ್ಕ್ ಟೆಸ್ಟು ಬರ್ದಿಲ್ಲ. ಯಾಕಂದ್ರೆ ನಾನೇ ಓದ್ಕೊಂಡಿರೋದಲ್ವ, ನನಗೆ ಯಾವ ಮಾರ್ಕ್ ಟೆಸ್ಟು ಗೊತ್ತಿಲ್ಲ. ಈಗ ಟ್ರೆಂಡಿಂಗ್ ಅದು ತುಂಬ ಮಾರ್ಕ್ ಟೆಸ್ಟ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟಿಗೆ ಮಾರ್ಕ್ ಟೆಸ್ಟ್ ಬೇಕೇ ಬೇಕು. ಯಾಕಂದರೆ ವಿ ಶುಡ್ ಅಪ್ಗ್ರೇಡ್ ಆ್ಯಸ್ ಪರ್ ದ ಟ್ರೆಂಡ್. ಹೋಗ್ಲೇ ಮಾರ್ಕ್ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಬೇಗ ಬೇಗ ಅಪ್ಗ್ರೇಡ್ ಆಗ್ತೀರಾ, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಕಲಿತೀರಾ, ಎಲ್ಲ ಬೇಕು. ಆ್ಯಂಡ್ ಇನ್ನೊಂದು, ನೀವು ವರ್ಡ್ ಲಿಮಿಟ್ನ ಮೇಂಟೈನ್ ಮಾಡಬೇಕಾದ್ರೆ ಹೇಳ್ತೀನಿ. ಈಗ ನಾವು ಈಗ ಭಾಷಣ ಮಾಡುವಾಗ ಈ ಒಂದು ಟಾಪಿಕ್ ತೊಗೊಂಡು ಅದನ್ನು ತುಂಬ ಹೊತ್ತು ಮಾತಾಡ್ತೀವಿ. ಬಟ್ ಈ ಎಕ್ಸಾಮ್ಗಳಲ್ಲಿ ಇಟ್ಸ್ ಅ ರಿವರ್ಸಲ್. ಜಾಸ್ತಿ ಕಾನ್ಸೆಪ್ಟ್ ತೊಗೊಂಡು ಕಾಂಪ್ಯಾಕ್ಟಾಗಿ ಬರೀಬೇಕು. ಈ ಪೇಪರ್ ಆರ್ಟಿಕಲ್ ಬರೆದಿರ್ತಾರ, ಅದು ತುಂಬ ಕಡಿಮೆ ಪದಗಳಲ್ಲಿ ಇರೋ ವಿಷಯ ಒಂದು ಬಿಡ್ದಂಗೆ ಹೇಳಬೇಕು. ಸೊ ನೀವು ಇವಾಗತ್ತೆ ವರ್ಡ್ನ ಚೆನ್ನಾಗಿ ಗೊತ್ತಿರಬೇಕು. ವರ್ಡ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕಂದ್ರೆ ಸುಮ್ಮನೆ ವರ್ಡ್ಸ್ ಬರೋಲ್ಲ. ವರ್ಡ್ ಅಂದರೆ ಇಟ್ಸ್ ಎ ಲಿಟ್ರೇಚರ್. ಇಂಗ್ಲೀಷ್ ಲಿಟ್ರೇಚರ್ ಆಗ್ಬೋದು, ಕನ್ನಡ ಲಿಟ್ರೇಚರ್ ಆಗಿರ್ಬೋದು. ಅಷ್ಟು ಕನ್ಸಾಲಿಡೇಟೆಡ್ ಆಗಿ ಬರೋಕ್ಕೆ ಆ ವರ್ಡ್ಗಳನ್ನ ನೀವು ಹೇಗೆ ಕಲಿತೀರಾ? ಎಲ್ಲರೂ ಲಿಟ್ರೇಚರ್ ಓದಿ ಬಂದಿರಲ್ಲ, ಎಲ್ರಿಗೂ ಎಲ್ಲನೂ ಗೊತ್ತಿರಲ್ಲ, ಹೇಗೆ ಕಲಿತೀರ? ಈ ಬ್ಲಾಗ್ಸ್ ಬರುತ್ತೆ ಓದೋಕ್ಕೆ ಅಂತ ಗೊತ್ತಾ? ಬ್ಲಾಗ್ಸ್ಗಳು ಬರುತ್ತೆ, ಬರೀ ಬ್ಲಾಗ್ಸ್ಗಳನ್ನ ಕುತ್ಕೊಂಡು ಓದಿ, ಬ್ಲಾಗ್ಸ್ಗಳನ್ನ ಕೇಳಿ ಅವರು ಎಷ್ಟು ಕಾಂಪ್ಯಾಕ್ಟಾಗಿ ಮಾತಾಡ್ತಾರೆ ಅದನ್ನು ರೂಢಿಸ್ಕೋಬೇಕು. ಆಮೇಲೆ ಇನ್ನೊಂದು, ಬ್ಲಾಗ್ಸ್ನ ನೋಡಿ ಅಂತ ಹೇಳೋ ಉದ್ದೇಶ ಅಂದರೆ ನಿಮಗೆ ಅದು ಬರೆಯೋಕ್ಕೆ ಹೆಲ್ಪ್ ಮಾಡುತ್ತೋ ಇಲ್ವೋ, ಬಟ್ ಇಂಟರ್ವ್ಯೂ ಟೈಮಲ್ಲಿ ನಿಮಗೆ ಒಂದು ಆ್ಯಕ್ಸೆಂಟ್ನ ಕೊಡುತ್ತೆ, ಅಂದರೆ ನೀವು ಮಾತಾಡೋ ಒಂದು ಸ್ಟೈಲ್ನ ಕೊಡುತ್ತೆ. ಆಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ನ ತುಂಬುತ್ತೆ. ಯಾಕಂದರೆ ಅವ್ರು ಮಾತಾಡುವಾಗ ನಾನು ಆ ಥರ ಮಾತಾಡಬೇಕು ನಮ್ಮ ಮೈಂಡ್ಸೆಟ್ ಬರುತ್ತಲ್ವ. ಆಮೇಲೆ ಒಂದು ಡ್ರೆಸ್ಸಿಂಗ್ ಸೆನ್ಸ್ನ ಕೊಡುತ್ತೆ. ನೀವು ನಿಮ್ದೊಂದು ಬಾಡಿ ಲ್ಯಾಂಗ್ವೇಜ್ನ ಕೊಡುತ್ತೆ, ಮುಂದೆ ಇರೋನ್ನ ನಾನು ಹೇಗೆ ಫೇಸ್ ಮಾಡಬೇಕು ಅಂತ. ಸೊ ಅದನ್ನು ನೀವು ಅಲ್ಲಿಂದ ನೋಡಿ ಕಲಿಬೇಕು. ಆ್ಯಂಡ್ ಯಾರ ಹತ್ರ ಅದರಲ್ಲಿ ಅದು ಒಂದು ಪಾಸಿಟಿವ್ ಅಂತ ಇದ್ದರೆ ಅವ್ರು ನಿಮ್ಮ ಎನಿಮಿ ಆದರೂ ತೊಗೊಳ್ಳೋ ಒಂದು ಆ್ಯಟಿಟ್ಯೂಡ್ನ ಬೆಳೆಸ್ಕೋಬೇಕು. ಅವ್ನು ನನಗಿಂತ ಮುಂಚೆ ಪಾಸದ, ಅವನ ಹತ್ರ ಏನು ಕಲಿಯೋದು ನಾನು ಅನ್ನೋದಲ್ಲ. ಅವ್ನು ಹೆಂಗೆ ಪಾಸದ ಅದು ನಾನು ಕಲ್ತ್ಕೊತೀನಿ, ನನಗೂ ಬರಲಿ. ಡ್ರೆಸ್ಸಿಂಗ್ ಕಲ್ತ್ಕೊಳ್ಳೋದು, ಫ್ಯಾಷನ್ ಕಲ್ತ್ಕೊಳ್ಳೋದು ದಟ್ ಇಸ್ ಸೆಕೆಂಡ್ರಿ. ಬಟ್ ಒಬ್ಬ ಸಕ್ಸಸ್ಫುಲ್ ಪರ್ಸನ್ನಿಂದ ಕಲಿಯೋದೇನಿದೆ ಅದು ಕಲ್ತ್ಕೋಬೇಕು. ಆಮೇಲೆ ಆ ಸಕ್ಸಸ್ಫುಲ್ ಪರ್ಸನ್ ಹತ್ರ ನೀವು ಹೇಗೆ ಫೇಲ್ಯೂರ್ ಆಯಿತು, ನಿಮ್ಮ ಹಿಂದಿನ ಒಂದು ಅಟೆಂಪ್ಟ್ಸ್ಗಳು ಅಂತ ಅದು ತಿಳ್ಕೊಬೇಕು. ಯಾಕಂದರೆ ಆ ತಪ್ಪನ್ನ ನಾನು ಮತ್ತೆ ರಿಪೀಟ್ ನಾನು ಮಾಡಬಾರ್ದು. ಬಿಕಾಸ್ ನಾನು ಫೇಲ್ಯೂರ್ ಆಗಬಾರ್ದು. ನಾನು ಏನಾಗಬೇಕು, ನಾನು ಸಕ್ಸಸ್ಫುಲ್ ಪರ್ಸನ್ ಆಗಬೇಕಂದ್ರೆ ಆ ಫೇಲ್ಯೂರ್ ನನ್ನ ಜೀವನದಲ್ಲಿ ಮರುಕಳಿಸಬಾರ್ದು ಅಂತೇಳಿ ಅವ್ರ ಫೇಲ್ಯೂರ್ ಸ್ಟೋರೀಸ್ನೂ ಕೇಳಬೇಕು. ಅವರೇ ಹೇಳ್ತೀನಿ, ನಾನೇ ಹೇಳ್ತೀನಿ ನಾನು ತಪ್ಪು ಮಾಡಿದ್ದೀನಿ ಕೆಲವು ಅಂತ. ಆ ತಪ್ಪುಗಳನ್ನ ನೀವು ಮಾಡಬಾರ್ದು, ನೆನಪಿಟ್ಕೋಬೇಕು. ನೀವು ಸಕ್ಸಸ್ ಆಗಬೇಕು ಅಂತಂದರೆ ಪಾಸಿಟಿವ್ ಮೈಂಡ್ ಸೆಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾನು ಹಾಗೇ ಆಗ್ತೀನಿ. ಈ ಮ್ಯಾನಿಫೆಸ್ಟೇಷನ್ ಅಂತ ಕೇಳಿದ್ದೀರಾ ಎಲ್ಲಾದರೂ? ಕೇಳಿರ್ಬೋದು. ನಾನು ಮ್ಯಾನಿಫೆಸ್ಟ್ ಮಾಡ್ಕೋತೀನಿ, ನನಗೆ ಅದೇ ಆಗುತ್ತೆ ಅಂತ ಹೇಳ್ತಾರೆ. ನಾನಿವತ್ತು ಇಲ್ಲಿಗೆ ಹೋಗೇ ಹೋಗ್ತೀನಿ, ನಾನು ಇಲ್ಲಿಗೆ ಹೋಗೇ ಹೋಗ್ತೀನಿ ಅಂತ. ಈ ಫಾರ್ ಎಕ್ಸಾಂಪಲ್ ಈ ಚೌಕಾಬಾರ ಆಡ್ತಾರೆ, ಗೊತ್ತಿರ್ಬೋದು ನಿಮಗೆ. ನೀವು ಯಾರಾದರೂ ಆಪೋಸಿಟ್ ಅವ್ರು ಆಡ್ಬೇಕಾದ್ರೆ ನಿಮ್ಮ ಕಾಯಿ ಕಡಿತಾರೆ ಅಂದರೆ ನಿಮ್ಗೆ ಎರಡು ಬೀಳಲ್ಲ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ನೋಡಿರ್ತೀರ. ಹಾಂ, ಯಾಕೆ ನೆನಪಾಗ್ತದೆ ಅಂದರೆ ನನ್ನ ಮಗ ಹೇಳ್ತಿರ್ತಾನೆ ಇವಾಗ.
ಎರಡು ನಿಮ್ಗೆ ಬೀಳಲ್ಲ, ಅಜ್ಜಿ ನಿಮಗೆ ಎರಡು ಬೀಳಲ್ಲ ಅಂತ. ಅದು ಹಂಗೆ ಬೀಳೋದೇ ಇಲ್ಲ. ದಟ್ಸ್ ಅ ಮ್ಯಾನಿಫೆಸ್ಟೇಷನ್. ಅಂದರೆ ಅವ್ರಿಗೂ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ. ಆಪೋಸಿಟಲ್ಲಿ ಆಡ್ತಿರ್ತಾರಲ್ಲ ಅವ್ರಿಗೂ ಡಿಸ್ಟ್ರಾಕ್ಷನ್ ಆಗೋದು, ಬೀಳುತ್ತೆ ಬಿಡಲು ಗೊತ್ತಿರೋ ಬೀಳಲ್ಲ. 90% ಬೀಳಲ್ಲ. ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ನಮ್ಮ ಬ್ರೈನ್ನ ಬೂಸ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಅರ್ಥ. ಪಾಸಿಟಿವ್ ಕಡೆಗೆ ಹೋಗ್ತಾ ಇದ್ದೀವಿ. ನೆಗೆಟಿವ್ ಆದರೆ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ಮೈಂಡ್ದೊಂದು ಕೆಪಾಸಿಟಿ ತುಂಬ ಕಡಿಮೆ ಮಾಡ್ಕೋತಾ ಬರ್ತೀರ. ಅದನ್ನು ಬಿಟ್ಬಿಡ್ಬೇಕು ನೀವು. ನಾನು ನಿಜವಾಗ್ಲೂ ಸಕ್ಸಸ್ ಆಗ್ತೀನಿ ಆದರೆ ನೀವು ಹೊರಗೆ ಹೇಳ್ಕೊಬಾರ್ದು. ದಿನ ಏನಂತ ರೆಡಿಯಾಗ ಹೇಳಿ ಮಾಡುವವನು ರೂಢಿಯೊಳಗೆ ಉತ್ತಮನು. ಹೇಳ್ಬಿಟ್ಟು ಮಾಡೋರು ಯಾರು? ರೂಢಿಯೊಳಗೆ ಉತ್ತಮನು. ಅಕಸ್ಮಾತ್ ನಾನು ಹೇಳಿದ್ದು ಮಾಡೋಕ್ಕಾಗಲಿಲ್ಲ ಅಂದರೆ ಏನಾಗ್ತೀನಿ? ಅದಮ್ಮಾಗೋಗ್ಬಿಡ್ತೀನಿ. ಅದಕ್ಕೆ ಹೇಳಬಾರ್ದು. ನಿಮ್ಮ ಮೈಂಡ್ ಸೆಟ್ಟು ನಿಮ್ಮ ಒಳಗಡೆ ಇರಬೇಕು. ನಾನು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಬರ್ಕೋತಾರೆ ಕೆಲವರು ಹೇಳೋಕ್ಕಾಗದೇ ಇರೋದನ್ನು ಡೈರಿಲಿ ಬರೀತಾರೆ ಗೊತ್ತಾ, ನಾನು ಒಂದು ವರ್ಷದೊಳಗಡೆ ನಾನು ಮಾಡ್ಕೋಬೇಕು ಅಂತ. ಇನ್ನೂ ಕೆಲವರು ಹರಕೆ ಗಿರ್ಕೆಲ್ಲ ಕಟ್ಕೊಂಡ್ಬಿಟ್ಟಿರ್ತೀರ ಅನ್ಸುತ್ತೆ. ಈ ದೇವರಿಗೆ ನಾನು ಸಿಗಂದೂರಿಗೆ ಹೋಗ್ಬಿಟ್ಟು 1 ವರ್ಷದೊಳಗೆ ನನಗೆ ಕೆಲಸ ಆಗ್ಬಿಟ್ರೆ ನಾನು ನಿಮ್ಗೆ ಸೀರೆ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ಇದು ಕಾಮನ್. ಯಾಕಂದರೆ ನನ್ನ ಮೆಂಟಲ್ ಇದಕ್ಕೋಸ್ಕರ ನಾನು ಅಷ್ಟು ಆ್ಯಂಗ್ಸೈಟಿನ ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಆಲ್ ಅ ವೇ. ಅದು ತಪ್ಪು ಅಂತ ಹೇಳಲ್ಲ. ಹೌದು, ದೇವ್ರ ಸಪೋರ್ಟ್ ಬೇಕಲ್ವಾ? ಬರೀ ದೈವ ಬಲ ಒಂದೇ ಸಪೋರ್ಟ್ ಮಾಡಲ್ಲ, ನಂದು ಎಫರ್ಟ್ಸು ಇರಬೇಕು. ನನ್ನ ಎಫರ್ಟ್ ಜೊತೆ ದೇವರೇ ನನ್ನ ಜೊತೆಗೆ ಬಾ ನೀನು ಅಂತ ಕೇಳ್ಕೊತಾ ಇದೀವಿ ಅಲ್ವಾ? ಫಸ್ಟು ನೀವೇನು ಮಾಡ್ತೀರಾ? ನಿಮಗೆ ಅಕಸ್ಮಾತ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರೆ ಏನು ಮಾಡ್ತೀರಾ? ದೇವಸ್ಥಾನಕ್ಕೆ ಹೋಗಿ ಏನು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿಬಿಟ್ಟು ತಾನೇ ಹೋಗೋದು ಜಾಯ್ನ್ ಆಗೋಕ್ಕೆ. ಹಂಗಾಗ್ತೀರಾ? ಹಾಗೆ ಅಷ್ಟೇ. ಓದಬೇಕಾದ್ರೂ ಅಷ್ಟೇ. ನಾನು ಈ ಥರ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಒಂದು ಸಪೋರ್ಟ್ ಬೇಕು. ನನಗದು ದೇವ್ರನ್ನ ನಂಬೋರು ಬಿಡೋದು ದಟ್ ಇಸ್ ಸೆಕೆಂಡ್ರಿ. ಬಟ್ ಯಾವುದೋ ಒಂದು ಪಾಸಿಟಿವ್ ಫೋರ್ಸು ನನ್ನ ನಿಜವಾಗ್ಲೂ ಆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕಾದರೂ ನಾನು ಇವೆಲ್ಲ ಒಂದೊಂದು ಇದು ಕಂಡ್ರಪ್ಪ, ಇದನ್ನು ನಂಬಲೇಬೇಕು ಅನ್ನೋದು ಇಲ್ಲ. ನಂಬದೇ ಇರೋರು ತುಂಬ ಜನ ಇದ್ದಾರೆ. ಈ ನಾಸ್ತಿಕರು ಇದ್ದಾರೆ. ನಾಸ್ತಿಕರು ಏನು ಸಕ್ಸಸ್ಸೇ ಆಗಿಲ್ವಾ? ಆಗಿರೋರು ಇದ್ದಾರೆ. ಬಟ್ ನನ್ನ ಸಮಾಧಾನಕ್ಕೆ, ನನ್ನ ಮೆಂಟಲ್ ಇದಕ್ಕೋಸ್ಕರ ಆ್ಯಂಗ್ಸೈಟಿ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನದೆಲ್ಲನೂ ನಾನು ಕನ್ಸಿಡರ್ ಮಾಡ್ಕೊತೀನಿ. ಈಗ ಒಂದು ನಾರ್ಮಲ್ ಮನುಷ್ಯರು ನಾವೆಲ್ಲ. ಅದಕ್ಕೆ ಇದು ಯಾಕೆ ಹೇಳ್ತೀನಿ ಅಂದರೆ ನಂತರ ನೀವು ಇದ್ರಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಇದಕ್ಕೂ ಮೇಲೆ ಯಾರಾದರೂ ಚೇಂಜ್ ಆಗಿರೋರು ಇದ್ದಾರಾ ಹೇಳಿ? ಇಲ್ಲ, ನನಗೆ ಯಾರು ಸಪೋರ್ಟು ಬೇಡ, ನನಗೆ ದೇವ್ರ ಸಪೋರ್ಟು ಬೇಡ, ನಾನು ಹಂಗೆ ಓದ್ಕೋತೀನಿ, ಇಲ್ಲ ನನಗೆ ಯಾವ ಪವರು ಬೇಡ, ನಾನು ಇದು ಮಾಡ್ತೀನಿ ಅನ್ನೋರಿದ್ರೆ ಅದು ವೆಲ್ ಆ್ಯಂಡ್ ಗುಡ್. ಯಾಕಂದ್ರೆ ಅವ್ರಿಗೆ ಅಷ್ಟು ಮನೋಬಲ ಇದೆ ಅಂತ, ಮೆಂಟಲ್ ಎಬಿಲಿಟಿ ತುಂಬ ಚೆನ್ನಾಗಿದೆ ಅವ್ರಿಗೆ ಅಂತ. ಸೊ ಇದು ನಿಮ್ಮ ಮೆಂಟಲ್ ಪೋರ್ಷನ್ಗೆ ಅಂದರೆ ಸೈಕಿಯಾಟ್ರಿಕ್ ಪೋರ್ಷನ್ಗೆ ಬಂದಾಗ ಇದು ವರ್ಕ್ ಆಗುತ್ತೆ. ಬಟ್ ಬುಕ್ಸ್ ವೈಸ್ ಬಂದಾಗ ಸಿಲೆಬಸ್ ಜೊತೆಗೆ ಕರೆಕ್ಟಾಗಿ ಪಕ್ಕಾ ಅದೇ ಬುಕ್ ತೊಗೊಂಡೆ ಓದಬೇಕು. ಯಾಕಂದರೆ ಸಿಲೆಬಸ್ ಆ ಕಡೆ ಈ ಕಡೆ ಆಚೆ ಈಚೆ ಯಾವತ್ತೂ ಆಗೋಲ್ಲ. ಆಚೆ ಈಚೆ ಒಂಚೂರು ವ್ಯತ್ಯಾಸ ಮಾಡಲ್ಲ. ಆ ಥರ ಆಚೆ ಈಚೆ ಆದರೆ ಏನು ಮಾಡ್ತಾರೆ ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೆ? ನೀವು ಕ್ವಶನ್ ಅಟೆಂಡ್ ಮಾಡಿದರೆ ಮಾತ್ರ. ಯಾವ್ದು ಔಟ್ ಆಫ್ ಸಿಲೆಬಸ್ ನಾನು ಯಾಕೆ ಅಟೆಂಡ್ ಮಾಡಬೇಕು ಅಂತ ಬಂದರೆ ನಾನು ಯಾಕೆ ಮಾರ್ಕ್ಸ್ ಕೊಡಬೇಕು ಅಂತ ಅವರು ನಿಮಗೆ ಕೊಡೋಲ್ಲ. ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋದು. ಸೊ ಔಟ್ ಆಫ್ ಸಿಲೆಬಸ್ ಇದ್ದು ಆ ಥರದ್ದಿದ್ದರೆ ನೀವು ಯಾವ ಆಪ್ಷನ್ ಹಾಕಿದ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಸೊ ಇದು ಹೇಳ್ತಾರೆ. ಈಗೇನು ಸೆಟ್ ಮಾಡ್ಕೊಂಡಿದ್ರೆ ಟ್ರೆಂಡ್ ಗೊತ್ತಿಲ್ಲ. ಬಿಕಾಸ್ ನಾವು ತುಂಬ ವರ್ಷನೇ ಆಗೋಯ್ತು. ನಾವು ಎಕ್ಸಾಮ್ ಬರೆಯೋದು ಬಿಟ್ಬಿಟ್ಟು ತುಂಬ ವರ್ಷ ಆಗುತ್ತೆ. ಟ್ರೆಂಡ್ ಹ್ಯಾಸ್ ಚೇಂಜ್ಡ್. ಕಾಂಪಿಟೇಟರ್ಸ್ ತುಂಬ ಜನ ಇದ್ದಾರೆ. IIT ಗ್ರ್ಯಾಜುಯೇಟ್ಸ್ಗಳು ನಾರ್ಮಲ್ ಕೆಲಸಕ್ಕೆ ಓಡಾಡೋಂಥ ಪರಿಸ್ಥಿತಿ ಬಂದಿದೆ ಇವಾಗ. ಸೊ ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ. ಹಾಗಂತ ಬರೀ ಅವರೇ ಸೆಲೆಕ್ಟ್ ಆಗಲ್ಲ. ಯಾಕೆ ಅವರೇ ಸೆಲೆಕ್ಟ್ ಆಗ್ತಾರಾ? ನೀವು ಸೆಲೆಕ್ಟ್ ಆಗ್ತೀರಾ, ನೀವು ಸೆಲೆಕ್ಟ್ ಆಗ್ಬೋದು. ಯಾಕಾಗಲ್ಲ? ಕಾನ್ಸ್ಟೇಬಲ್ ಮಗಳು IAS ಆಗಿದೆ, ಹೇಳಾಗ್ಬಾರ್ದಾ? ಆಗಲ್ವಾ? ಯಾಕಂದರೆ ನಿಜವಾದ ಸಿನಾರಿಯೋ ನೋಡಿರೋದೇ ಕಾನ್ಸ್ಟೇಬಲ್ ಮಗಳು. ಕಮಿಷನರ್ ಮಗಳಿಗೆ ಗೊತ್ತಿರಲ್ಲ, ಕಾನ್ಸ್ಟೇಬಲ್ ಮಗಳಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರ ಅಪ್ಪ ದಿನ ಬಂದು ಹೇಳ್ತಿರ್ತಾರೆ, ನಾನು ಈ ಕೇಸ್ ನೋಡಿದೆ, ಈ ಮರ್ಡ್ರ್ ನೋಡಿ ಬಂದೆ ಅಂತ. ಅಂದರೆ ಒರಿಜಿನಲ್ ಕಾಮನ್ ಸೆನ್ಸ್ ಅಲ್ಲಿಂದ ಬರುತ್ತೆ. ಆಮೇಲೆ ಇಲ್ಲಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಮಕ್ಳು ಇದ್ದೀರಪ್ಪ ಯಾರಾದರೂ? ಗೌರ್ಮೆಂಟ್ ಸ್ಕೂಲು ಕನ್ನಡ ಮೀಡಿಯಮಲ್ಲಿ ಓದಿರೋರು ಇದ್ದೀರಾ? ನಿಮ್ಮ ಕಾಮನ್ ಸೆನ್ಸ್ನ ನಾನು ಎಷ್ಟು ದುಡ್ಡು ಕೊಟ್ಟರು ನನ್ನ ಮಗನಿಗೆ ತಂದುಕೊಡೋಕ್ಕಾಗಲ್ಲ. ತಂದುಕೊಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಬಿಕಾಸ್ ಅದು ಒಂದು ಒಳ್ಳೆ ಯೂನಿವರ್ಸಿಟಿ. ಗೌರ್ಮೆಂಟ್ ಸ್ಕೂಲ್ಸ್ ಅನ್ನೋದು ಇದೆಯಲ್ಲ, ಅದು ಒಳ್ಳೆ ಯೂನಿವರ್ಸಿಟಿ. ಕಾಮನ್ ಸೆನ್ಸ್ನ ಅದು ಇನ್ ಬಾಂಡ್ ತಂದುಕೊಡುತ್ತೆ ಮಕ್ಕಳಿಗೆ. ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಿಮ್ಮ ಟೀಚರ್ಸ್ಗಳು ಟ್ರೈನ್ ಆಗಿರ್ತಾರೆ, ಚೆನ್ನಾಗಿ ಇರೋದನ್ನ ನಿಮಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಯಾಕಂದರೆ ಲಿಮಿಟೆಡ್ ರಿಸೋರ್ಸಸ್ಸಲ್ಲಿ ಖುಷಿಯಾಗಿ ಬದುಕೋದನ್ನ ನಿಮಗೆ ಅಲ್ಲಿಂದನೇ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಅದನ್ನು ನೀವು ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಲೈಫ್ ಟೈಮ್ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಿರಬೇಕು. ಆದ್ದರಿಂದ ನಿಮಗೆ ಸಕ್ಸಸ್ ಅನ್ನೋದು ಗೌರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಕಷ್ಟನೇ ಅಲ್ಲ. ನಿಮಗೆ ಓದೋದು ಕಷ್ಟ ಆಗ್ಬೋದು, ಇಲ್ಲ ಇಂಗ್ಲೀಷ್ ಕಷ್ಟ ಆಗ್ಬೋದು. ಇಂಗ್ಲೀಷ್ ಕಲಿಯೋಕ್ಕಾಗಲ್ವಾ? ನೀವು ಎಷ್ಟೊಂದು ಜನ ನೋಡಿದ್ದೀರಾ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿ ಬಂದುಬಿಟ್ಟು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಡೆಸ್ತಿರ್ತಾರೆ, ನೋಡಿದ್ದೀರಾ? ನಮ್ಮದು ಅಚೀವ್ಮೆಂಟ್ ಮಾಡಬೇಕಾದ್ರೆ ನಿಮ್ಮದೆಲ್ಲ ಯಾವ ಲೆಕ್ಕ? ಮಾಡೋಕ್ಕಾಗೋದಿಲ್ವಾ? ಮಾಡೋಕ್ಕೆ ಸಾಧ್ಯನೇ ಇಲ್ವಾ? ನಮ್ಮ ಹಾಸನಲ್ಲಿ ದೇವೇಗೌಡರು ಇದ್ದಾರೆ. ಈಗ ನಿಮಗೆ ಟ್ರೆಂಡಿಂಗ್ ಗೊತ್ತಿರ್ಬೋದು. ಅವ್ರಿಗೆ ಕನ್ನಡ ಬಿಟ್ಟರೆ ಇನ್ನೇನು ಬರ್ತಿರಲಿಲ್ಲ, ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಹೋಗಿ ಪಾರ್ಲಿಮೆಂಟ್ಗೆ ಹೋಗಿ. ಅಂದರೆ ಮಾಡೋಕ್ಕಾಗಲ್ಲ ಅಂತ ಏನೂ ಇಲ್ಲ, ಸಾಧನೆನೇ ಮಾಡೋಕ್ಕಾಗಲ್ಲ ಅಂತ ಹೇಳೋದು. ಈ ಪ್ಯಾರಾ ಒಲಿಂಪಿಕ್ಸ್ ಇಟ್ಟಿದ್ದಾರೆ ಗೊತ್ತಾ, ಕೈ ಕಾಲು ಪ್ರಾಬ್ಲಮ್ ಇರುವಂಥ. ನಾನು ಅವ್ರಿಗೆ ಆ ವರ್ಡ್ ಯೂಸ್ ಮಾಡಬಾರ್ದು. ಯಾಕಂದರೆ ದೇ ಆರ್ ಆಲ್
ಸ್ಪೆಷಲ್ ಇದಿರುವಂಥವ್ರು ಅವರೆಲ್ಲ. ಅಲ್ಲಿ ಹೋಗೋ ಸ್ಪೋರ್ಟ್ಸ್ ಆಡ್ತಾರೆ ಅಂತಂದರೆ ಅವ್ರಿಗಿರ್ಬೇಕಾಗಿರುವಂಥ ಮನೋಬಲದಲ್ಲಿ ಒಂದು ಇಷ್ಟ ಆದರೂ ನಾವು ಇಟ್ಕೋಬೇಕು ತಾನೆ, ಬೇಕಾ ಬೇಡವಾ? ನಮ್ಮ ಕೈಕಾಲೆಲ್ಲ ನೆಟ್ಗೆ ಇದೆ ಅಪ್ಪ, ನಮಗೆ ರಿಸರ್ವೇಷನ್ ಕೊಡೋಲ್ಲ ಸರಿ, ಬಟ್ ಕೈಕಾಲು ನೆಟ್ಗಿದ್ದಾಗ ನಾವು ಆ ಒಂದು ಇದನ್ನು ಫಿಲ್ ಮಾಡೋಕ್ಕಾಗಲ್ವ, ಗ್ಯಾಪ್ ಫಿಲ್ಲಿಂಗ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು ತಾನೆ, ಅಷ್ಟು ಅನ್ಕೋಬೇಕು. ಈಗ ನಾನು ಹೇಳಿದ್ದು ಇವತ್ತು ಸಂಜೆಗೆ ಅಥವಾ ಇನ್ನೊಂದು ವಾರಕ್ಕೆ ನೀವು ನಿಂತು ಹೋಗ್ಬಿಟ್ರೆ ಅದು ಮೋಟಿವೇಶನ್ ಅಂತ ಖಂಡಿತ ಅನ್ಸ್ಕೊಡಲ್ಲ. ಈಗ ಫಿಲಮ್ ನೋಡಿದಾಗ ಒಂದು ಹ್ಯಾಂಗ್ ಓವರ್ ಇರುತ್ತೆ ಗೊತ್ತಾ, ನಾವು ಥಿಯೇಟರ್ ಫಿಲಮ್ ನೋಡ್ಕೊಂಬಂದರೆ ಒಂದು 2 ದಿನ ಹೀರೋ ಹೀರೋಯಿನ್ನು ಹಾಡೇ ಬರ್ತಿರುತ್ತೆ, ಅದಾದಮೇಲೆ 3rd ಡೇ ಮರ್ತೋಗ್ತೀರಾ, ಇನ್ನೊಂದು ಹೊಸ ಫಿಲಮಿಂದಾಗ ಅದು ಬಿಟ್ಟಾಗ್ತೀರಾ. ಬಟ್ ಈ ಮೋಟಿವೇಶನ್ ಅನ್ನೋದು ಆ ಥರ ಆಗಬಾರ್ದು. ನನ್ನ ಸಕ್ಸಸ್ ನಾನು ರೀಚ್ ಆಗೋ ತನಕನೂ ಆ ಮೋಟಿವೇಶನ್ ಇರಬೇಕು. ಆ್ಯಂಡ್ ಇನ್ನೊಂದು ದಿನ ನೀವು ಈ ಜಾಗದಲ್ಲಿ ಬಂದು ನಿಂತ್ಕೊಂಡು ಮಾತಾಡೋಷ್ಟು ನಿಮಗೆ ಕೆಪಾಸಿಟಿ ಇದೆ. ನಾನು ಈ ಥರ ತುಂಬ ಕ್ಲಾಸಸ್ಸಿಗೆ ಹೋಗಿದ್ದೀನಿ, ಇಲ್ಲ ಅಂತಲ್ಲ, ಬಟ್ ಆ ಒಂದು ಅಲ್ಲಿಂದ ನಾನು ಇಲ್ಲಿಗೆ ಬರೋದಿದ್ದಿಲ್ಲ, ಆ ಜರ್ನಿ ಇದೆಯಲ್ಲ, ದಟ್ ಈಸ್ ಸಕ್ಸಸ್. ನನ್ನ ಒಂದು ಸಿಗ್ನೇಚರ್ ಯಾವತ್ತು ಆಟೋಗ್ರಾಫ್ ಅಂತ ಆಗುತ್ತೋ ದಟ್ ಈಸ್ ಸಕ್ಸಸ್. ಅದನ್ನು ಕಲ್ತ್ಕೋಬೇಕು. ಒಂದು ಗ್ರೀನ್ ಇಂಕಲ್ಲಿ ಸುಮ್ಮನೆ ಸೈನ್ ಹಾಕಿ ಮನೇಲಿ ಅದು ನೋಡೋಕೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವಾ, ಖುಷಿ ಆಗುತ್ತೆ ಅಲ್ವಾ? ಸುಮ್ಮನೆ ಗ್ರೀನ್ ಇಂಕ್ ಪೆನ್ ಯಾರು ತೊಗೊಳಲ್ಲ, ಹೋಗಿ ನೀವೇ ತೊಗೋತೀರಾ? ಬ್ಲೂ ಇಂಕ್ ರೆಡ್ ಇಂಕ್ ತೊಗೊತೀರಾ ಬರ್ಕೊಳಕ್ಕೆ, ಅಂಡರ್ಲೈನ್ ಮಾಡ್ಕೊಳ್ಳೋಕ್ಕೆ. ಬಟ್ ಗ್ರೀನ್ ಇಂಕ್ ಪೆನ್ ತೊಗೋಬೇಕು ಅಂತಂದರೆ ಅದಕ್ಕೆ ನಿಜವಾಗ್ಲೂ ಒಂದು ಧೈರ್ಯ ಬೇಕು. ನಿಮ್ಮನೇಲಿ ಗ್ರೀನ್ ಇಂಕ್ ಏನು ಮಾಡೋಕ್ಕೆ ಗ್ರೀನ್ ಇಂಕ್ ಅಂತಾರೆ, ಈ ಸಣ್ಣ ಮಕ್ಕಳು ಕಲರ್ ಸ್ಕೆಚ್ ಪೆನಲ್ಲಿ ಸೈನ್ ಹಾಕ್ದಂಗಿದೆ ಹೋಗು ಅಂತಾರೆ ಅಲ್ವಾ? ಬಟ್ ಗ್ರೀನ್ ಇಂಕ್ ಸೈನ್ ಇದೆಯಲ್ಲ, ಅದು ಸೈನ್ ಹಾಕೋಕ್ಕೆ ನಿಜವಾಗ್ಲೂ ಒಂದು ಗಟ್ಸ್ಬೇಕು ತೊಗೊಳಕ್ಕೆ. ಪೆನ್ ತೊಗೊಂಡು ನಾನು ಫಸ್ಟೇ ಸೈನ್ ಹಾಕೋತೀನಿ ಅಂದರೆ ನಾನು ರೆಡಿ, ನಾನು ಸಕ್ಸಸ್ ನಾನು ತೊಗೋತೀನಿ ಅಂತ. ನೀವು ನೀವು ಆಫೀಸರ್ ಆಗೋದೇ ಗ್ರೀನ್ ಇಂಕ್ ಯಾರು ತಂದು ಕೊಡದೆ ಬಿಡ, ಅವರೇ ತಂದು ಕೊಡ್ತಾರೆ ಆಫೀಸರಿಂದ, ತಗೊಳ್ಳಿ ನೀವೇ ಸೈನ್ ಹಾಕ್ತೀನಿ. CTC ಸೈನ್ ಹಾಕಕ್ಕೆ ಹೋದ ತಕ್ಷಣ ಪೆನ್ ಕೊಡ್ತಾರೆ. ಅಂದರೆ ದಟ್ ಈಸ್ ದ ಕೆಪಾಸಿಟಿ ಆಫ್ ಸಕ್ಸಸ್. ನೀವು ಸಕ್ಸಸ್ ಆಗಿದ್ದಕ್ಕೆ ನಿನಗೆ ಗ್ರೀನ್ ಪೆನ್ ಅದೇ ಬರುತ್ತೆ. ಗ್ರೀನ್ ಈಸ್ ದ ಸಿಂಬಲ್ ಆಫ್ ಪ್ರಾಸ್ಪರಿಟಿ. ಆ ಪ್ರಾಸ್ಪರಿಟಿ ನೀವು ಗಳಿಸ್ಕೋಬೇಕಂದ್ರೆ ಫಸ್ಟು ನಾನು ರೆಡ್ ಇಂಕಿಂದನೇ ಸ್ಟಾರ್ಟ್ ಮಾಡಬೇಕು, ಕಷ್ಟಪಡಬೇಕು ಫಸ್ಟು. ರೆಡ್ ಅಂದರೆ ಅದು ಸ್ಟಾಪ್ ಅಂತ ಇರ್ಬೋದು, ಬಟ್ ರೆಡ್ ಅಂದರೆ ಕಷ್ಟ ಅಂದ್ಕೊಡಿ. ನಾನೀಗ ಮಾಡ್ತಾ ಇದ್ದೀನಲ್ವಾ, ನಾನು ನಿಜವಾಗ್ಲೂ ಒಂದಲ್ಲ ಒಂದು ದಿನ ನಾನು ಸಕ್ಸಸ್ ಆಗೇ ಆಗ್ತೀನಿ ಅಂತ. ನಿಮಗೆ ಕಣ್ಣು ಮುಚ್ಚಿಗೆ ಮಲ್ಕೋತಿರಲ್ಲಪ್ಪ, ಇವಾಗ ಹೋಗ್ತೀರಾ, ಇವೆಲ್ಲ ನನ್ನ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೇಳ್ಕೊತೀರಾ, ಹೋಗ್ತೀರಾ, ಒಂದಿಷ್ಟು ಬುಕ್ಕೂ ತೊಗೊಂಡೋಗ್ತೀರಾ ಲೈಬ್ರರಿಯಿಂದ. ಇವತ್ತು ಫುಲ್ ಮೋಸ್ಟ್ಲಿ ಒಂದು ಅರ್ಧ ಬುಕ್ ಖಾಲಿ ಆಗುತ್ತೆ, ನಾನು ಇಷ್ಟು ಓದಬೇಕು ಅಷ್ಟು ಓದಬೇಕಂತ ಎತ್ಕೊಂಡು. ಅಂದರೆ ಇಟ್ಸ್ ಅ ಹ್ಯೂಮನ್ ಮೈಂಡ್ ಸೆಟ್. ನಾನು ಹಂಗೆ ಮಾಡ್ತಿದ್ದೆ, ಏನಾದ್ರು ಕೇಳಿಬಿಟ್ಟು ಯಾರಾದರೂ ಓದಿರ್ತಾರಲ್ಲ ಅವಾಗ. ಆದರೆ ಅಷ್ಟು ಸತ್ಯವಾಗ್ಲೂ ಓದೋಕ್ಕಾಗಲ್ಲ. ಓದ್ತೀರಾ, ಒಂದು ಬುಕ್ಕು ನೆಟ್ಟಿಗೆ ಓದಲ್ಲ ಅವತ್ತು. ಅದೇಕಂದ್ರೆ ಇದೇ ನೆನಪಿರುತ್ತೆ, ನಂಗೆ ಅದೇ ಹೇಳಿದ್ರು ಅಂತ ನೆನಪಿರುತ್ತೆ, ಇಟ್ಕೋತೀರಾ. ಮಾರನೇ ದಿನದಿಂದ ನಿಜವಾಗ್ಲೂ ಬುಕ್ ತೆಗಿತಾರಲ್ಲ ಅವರು ಸಕ್ಸಸ್ ಆಗ್ತಾರೆ. ಆ ಹ್ಯಾಂಗ್ ಓವರ್ ಬಿಟ್ಟು ಆಚೆ ಬರಬೇಕು. ಆಚೆ ಬಂದು ನಿಮ್ದೇನು ಸಿಲೆಬಸ್ ಇದೆ ಅದು ಒಂದು ನೀಟಾಗಿ ಮಾಡ್ಕೋಬೇಕು. ಸಿಲೆಬಸ್ ಕುತ್ಕೋಬೇಕು, ಅಂಟಿಸ್ಕೊಳ್ಳಿ ಎಲ್ಲಾದರೂ ಸಿಲೆಬಸ್ಸು. ಎಲ್ಲೋದ್ರೂ ಗೊತ್ತಾ, ಈ ಮನೆಗಳಿಗೆ ಹಾಕಿರ್ತಾರೆ, ಈ ಏನಂತಾರಲ್ಲ ದೃಷ್ಟಿ ಆಗಬಾರ್ದು ಅಂತ, ದೊಡ್ಡ ದೊಡ್ಡ ಗೊಂಬೆಗಳು. ಆ ಥರ ಎಲ್ಲೋದ್ರೂ ನಿಮ್ಮ ಸಿಲೆಬಸ್ಸು, ನಿಮ್ಮ ಟೈಮ್ ಟೇಬಲ್ಲು, ಈ ಸ್ಟಿಕ್ ಮಾಡ್ಕೊಳ್ಳೋಕೆ ಇಷ್ಟೆಲ್ಲ ಕಲರ್ಸ್ ಬರುತ್ತೆ ನೋಡಿ, ಅದನ್ನು ಹಾಕ್ಕೊಡಿ. ಅದನ್ನೇನು ಕಿತ್ತರೆ ನಿಮ್ಮ ಮನೆ ಗೋಡೆ ಏನು ಕಿತ್ತೋಗಲ್ಲ. ಅದು ಹಾಕಿದ್ದು ನೋಡ್ದಾಗಲೆಲ್ಲ ಅನ್ಕೋಬೇಕು, ಅದು ಇಟ್ಸ್ ಅನ್ ಅಲಾರ್ಮಿಂಗ್ ಸಿಗ್ನಲ್ ಅನ್ಬೇಕು. ನಾನು ಇದು ಓದಿಲ್ಲ ಅಲ್ವಾ, ಹೋಗಿ ಓದಬೇಕು. ಆ ಥರ ನಿಮ್ಗೆ ಯಾವಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೋ ಆವಾಗ ಸಕ್ಸಸ್ ಅನ್ನೋದು ತುಂಬ ಹತ್ತಿರನೇ ಇರುತ್ತೆ, ದೂರ ಎಲ್ಲೂ ಇರಲ್ಲ, ಹತ್ತಿರ ಇರುತ್ತೆ. ಕೆಲವರು ಹತ್ತಿರದವರೆಗೂ ಹೋಗಿ ವಾಪಸ್ ಬರ್ತೀರಾ, ಅಲ್ಲಿವರೆಗೂ ಹೋಗ್ತೀರಾ, ಬಟ್ ಅದನ್ನು ಹಿಡಿಯೋಕ್ಕಂತೆ ವಾಪಸ್ ಬರ್ತೀರಾ. ಯಾಕಂದರೆ ಆ ಟೈಮಿಗೆ ಬೇಕಾಗಿರೋಂಥ ಮೆಂಟಲ್ ಎಬಿಲಿಟಿ ಕಳ್ಕೊಂಡಿರ್ತೀರ. ಯಾಕಂದರೆ ನನ್ನ ಹತ್ರ ತಾಳ್ಮೆ ಹೋಯ್ತು ಅಂತಾರಲ್ಲ, ಒಂದು 2-3 ಅಟೆಂಪ್ಟ್ ಮಾಡ್ತಾರೆ, 3ನೇ ಅಟೆಂಪ್ಟು ಸಾಕಾಯಿತು ನನಗೆ ಅಂತ ಬಂದುಬಿಡ್ತೀರ. ಬರಬಾರ್ದು, ನೀವು ಅಲ್ಲೇ ಇದ್ರಿ. ಒಂಚೂರು ಎಕ್ಸ್ಟ್ರಾ ತಾಳ್ಮೆ ತೊಗೊಂಡಿದ್ರೆ ಸಕ್ಸಸ್ ನಿಮ್ಮ ಕೈಗೆ ಸಿಕ್ತಿತ್ತು. ಬಿಟ್ಟು ಬರಬಾರ್ದು. ನಾನು ಎಷ್ಟು ಎಫರ್ಟ್ಸ್ ಆದರೂ ಆಗಲಿ, ನನಗೆ ಯಾರು ಏನೇ ಅಂದರೆ ನಾನು ಮಾಡೇ ಮಾಡ್ತೀನಿ ಅನ್ನೋದೊಂದು ಛಲ ಯಾವತ್ತೂ ಬೆಳೆಸ್ಕೊತೀರಾ, ಆವಾಗ ನಿಜವಾಗ್ಲೂ ತುಂಬ ಚೇಂಜ್ ಆಗುತ್ತೆ. ಈಗ ನಾನು ಆಗ ಓದ್ತಿದ್ದಕ್ಕೂ ಈಗಿಗೂ ತುಂಬ ಚೇಂಜ್ ಆಗಿದ್ದೀವಿ. ಬಿಕಾಸ್ ಮೆಚ್ಯೂರಿಟಿ ಅನ್ನೋದು ನಿಮಗೆ ಏಜ್ ಆಗ್ತಾ, ಎಕ್ಸ್ಪೀರಿಯೆನ್ಸ್ ಆಗ್ತಾ ಖಂಡಿತ ಬರುತ್ತೆ. ಈಗ ನಾವು ಚಿಕ್ಕ ಮಕ್ಳ ಥರ ನಾವು ಫಸ್ಟ್ ಆಟಾಡಿದ್ದೀವಿ, ನಿಮ್ಮ ಏಜ್ ಗ್ರೂಪಿಂದಲೇ ನಾವು ಬಂದಿದ್ದೀವಿ. ನಾವು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ನಾವು ಹಿಂದೆ ಲಾಸ್ಟ್ ಬೆಂಚಿಗೆ ಕೂತಿಲ್ಲ. ಹಾಗಂತ ಲಾಸ್ಟ್ ಬೆಂಚವ್ರು ಯಾರೂ ಬರಬಾರ್ದು ಅಂತ ಏನಿಲ್ಲ. ಲಾಸ್ಟ್ ಬೆಂಚವ್ರು ಯಾರಾದರೂ ಮುಂದೆ ಬರಬಾರ್ದು ಅಂತ ಇದೆಯಾ ರೂಲ್ಸು? ಫಸ್ಟ್ ಬೆಂಚಲ್ಲಿ ಕೂತಿರೋರಿಗೆ ಮಾತ್ರ ಪಾಠ ಕೇಳುತ್ತಾ? ಅವ್ರಿಗೂ ಪಾಠ ಕೇಳುತ್ತೆ. ಇವ್ರಿಗೆ ಸ್ವಲ್ಪ ಜೋರಾಗಿ ಕೇಳುತ್ತೆ, ಅವ್ರಿಗೆ ಸ್ವಲ್ಪ ನಿಧಾನಕ್ಕೆ ಕೇಳುತ್ತೆ. ಬಟ್ ಆಕ್ಸೆಪ್ಟಿಂಗ್ ರಿಸೀವಿಂಗ್ ಆ್ಯಂಟನ ಅಂತ ಬರುತ್ತೆ ಎಲೆಕ್ಟ್ರಾನಿಕ್ಸಲ್ಲಿ. ಆ ಆ್ಯಂಟನ, ರಿಸೀವಿಂಗ್ ಆ್ಯಂಟನ ಎಲ್ಲಿದ್ರೂ ಕೇಳಿಸ್ಕೊಳ್ಳೋ ಕೆಪಾಸಿಟಿ ಅದು ಇದ್ದುಬಿಟ್ರೆ ನೀವು ಯಾರು ಏನು ಹೇಳಿದ್ರು ಥರ ಕೇಳಿಸ್ಕೊಳ್ಳಲ್ಲ. ನನ್ನದೇ ರೂಟ್ ಅದು ಅಂತ ಹೋಗ್ತೀರಿ. ಫಸ್ಟ್ ಅದಿರಬೇಕು, ನನ್ನದೇ ರೂಟ್, ನಾನು ಅಚೀವ್ ಮಾಡಿ ತೋರಿಸ್ತೇನೆ. ಮಾತಾಡಿದ್ರೆ ಹೊರಗಿನವರಿಗೆ ನೀವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ ಫಸ್ಟು. ಆ್ಯಂಡ್ ಇನ್ನೊಂದು, ಈಗ ನಿಮ್ಮ ಮನೆ ಪರಿಸ್ಥಿತಿಗಳು ನೀವು ಇದಕ್ಕೆ ಗಣನೆ ತೊಗೋಬೇಕು. ಕೆಲವರಿಗೆ ಕೆಲಸಕ್ಕೆ ಹೋಗೋದು ಅವಶ್ಯಕತೆ ತುಂಬ ಇರುತ್ತೆ, ಎಸ್ಪೆಷಲಿ ಹುಡುಗರಿಗಿರುತ್ತೆ. ಅವ್ರು ಹೇಳ್ತಾರೆ, ನಿನ್ಗೆ 22 ವರ್ಷ ಆಯಿತು, 23 ವರ್ಷ ಆಯಿತು, ನಿನ್ನ ತಂಗಿ ಇದ್ದಾಳೆ, ನಮಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನೀವು ಹೋಗ್ಬೇಕಂತ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹೋದಿರೋ ತುಂಬ ಜನ ಇದ್ದಾರೆ. ಅದು ವಿತೌಟ್ ಕೋಚಿಂಗ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡಿರೋ ತುಂಬ ಜನ ಇದ್ದಾರೆ. ಸೊ ಅಂಥವ್ರದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ನಾನು ಮಾಡ್ತಿರೋ ಎಫರ್ಟ್ಸ್ ಏನೂ ಅಲ್ಲ. ನೀವೇ ದೊಡ್ಡ ಅಚೀವ್ಮೆಂಟ್ ಮಾಡ್ತಾಯಿದ್ದೀರಾ? ಓದ್ಕೊಂಡು ಮಾಡೋದು ಏನು ದೊಡ್ಡ ಅಚೀವ್ಮೆಂಟೇ ಅಲ್ಲ. ನಾನು ಒಬ್ಬ ತೃಣಕ್ಕೆ ಸಮಾನ. ನಾನು ಮಾಡೋ ಎಫರ್ಟಲ್ಲಿ ಏನೂ ಇದಾಗಲ್ಲ ಅಂತ ಅಂದ್ಕೊಂಡ್ರೆ ನೀವು ದೊಡ್ಡ ಅಚೀವ್ಮೆಂಟ್ ಮಾಡ್ತೀರಾ. ಈಗ ನೀವು KS ಬರೆಯೋರೆಲ್ಲ IAS ಆಗಿಬಿಡ್ತೀರ ಒಂದೇ ಸಲ.
ಅದಕ್ಕೆ ನಮ್ಮ ಗೋಲ್ಗಳು ತುಂಬ ದೊಡ್ಡದಾಗಿರ್ಬೇಕಂತೆ. ನಮ್ಮ ಗೋಲ್ಗಳು ನಾನು ಫಸ್ಟ್ IAS ಟ್ರೈ ಮಾಡ್ತೀನಿ. ಯಾಕಾಗಲ್ಲ? ಯಾಕೆ ನಂಗೆ 7 ಅಟೆಂಪ್ಟ್ ಇದೆ, ನಾನು IAS ಟ್ರೈ ಮಾಡ್ತೀನಿ. ಸಿಕ್ಕಲಿಲ್ಲ ಕೆಳಗಡೆ ಕೆಲಸಕ್ಕೆ ಬರ್ತೀನಿ. ಅದು ದೊಡ್ಡದಾಗಿರ್ಬೇಕು. ಇಲ್ಲ ನಾನು ಗ್ರೂಪ್ ಡಿಗೆ ಟ್ರೈ ಮಾಡೋದು ಅಂದರೆ ಔಟ್ಸೋರ್ಸಲ್ಲಿ ಕಸ ಕೊಡಿಸ್ಬೇಕಾಗುತ್ತೆ ಹೋಗಿ. ನನ್ನ ಒಂದು ಥಿಂಕಿಂಗ್ ಯಾವ ಥರ ಇರಬೇಕು, ತುಂಬ ದೊಡ್ಡದಾಗಿ ಬ್ರಾಡಾಗಿರಬೇಕು. ಅಲ್ಲಿಲ್ಲ ಅಂದರೆ ಇಲ್ಲಿ ಬರ್ತೀನಿ. ಇಲ್ಲೇ ನಾನು ಫಸ್ಟ್ ಇದ್ದರೆ ಇದರಿಂದ ಪಾತಾಳಕ್ಕೆ ಹೋಗ್ಬೇಕಾಗುತ್ತೆ. ಸೊ ಸೆಟ್ ಮಾಡಿಕೊಡು. ಹಾಗಂತ ನಾನು ಈ ಕೆಲಸಗಳೆಲ್ಲ ತುಂಬ ಚೀಪ್ ಅಂತ ಹೇಳ್ತಾ ಇಲ್ಲ ನಾನು. ಆ ಚೀಪಲ್ಲಿ ವಿಲೇಜ್ ಹಾಕೊಂಡು ಹೇಳ್ತದ ಚೀಪಾ? ದೇವ್ರಂಗೆ ನೋಡ್ತಾರೆ ನಿಮ್ಮನ್ನು ಏನಾದರೂ ಹೋಗ್ಬಿಟ್ರೆ ಹಳ್ಳಿಗೆ. ಸೊ ಯಾವ ಕೆಲಸನೂ ಚೀಪಲ್ಲ, ಬೇಕೇ ಬೇಕು ಎಲ್ಲ ಈ ಗ್ರೂಪ್ ಡಿ ಇಲ್ಲಾಂದರೆ ಒಳಗೆ ಬಿಡ್ತಾನೆ ಅಂದರೆ ನಿಮ್ಮನ್ನು ಈಸ್ ಲೈಕ್ ಎ ಪೂಜಾರಿ, ಒಳಗೆ ಬಿಡೋದಿಲ್ಲ. ಆಫೀಸರ್ ನೋಡೋಕ್ಕೆ ಬಿಡಲ್ಲ ಗ್ರೂಪ್ ಡಿ ಇಲ್ಲಾಂದರೆ. ಸೊ ಅದಕ್ಕೆ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಯಾವುದೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಹಂಗಂತ ಅಂಡರ್ ಎಸ್ಟಿಮೇಟ್ ಮಾಡ್ತಲ್ಲ ನಾನು ಗ್ರೂಪ್ ಡಿ ಆಗ್ತೀನಿ ಅಂದರೆ ಅದು ನಿಮ್ಮ ಮಾಡಿದ್ರ, ಆ ಗ್ರೂಪ್ ಡಿನೇ ಆಗ್ತೀನಿ ನಾನು ಅಂದರೆ ಅದು ನಿಮ್ಮ ಮಾಡಿದ್ರ. ಅಂದರೆ ನಿಮಗೆ ಗೋಲ್ ಸೆಟ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಇಲ್ಲ ಅಂತ. ಆದ್ದರಿಂದ ನಿಮ್ಮ ಅಚೀವ್ಮೆಂಟ್ನ ನೀವು ಒಂದು ಗ್ರಾಫ್ ಥರ ನೋಡಬೇಕು. ಹಿಂಗೆ ಕಣ್ಣು ಮುಚ್ಚಿದ್ರೆ ನನ್ನನ್ನು ಅಲ್ಲಿ ನೋಡಬೇಕು, ನಾನು ಕೂತ್ಕೋಬೇಕು ಅಂತ. ಈಗ ಜೆಂಟ್ಸ್ಗಳಿಗೆ ಒಂದು ಆಸೆ ಇರುತ್ತೆ, ಏನು ನಾನು ಈ ಥರ ಫಾರ್ಮಲ್ ಶೂಸ್ ಹಾಕ್ಕೊಂಡು ಹೋಗಬೇಕು, ನಾನು ಆಫೀಸರಾಗಿ ಸೂಟ್ ಹಾಕ್ಕೊಂಡು ಹೋಗಬೇಕು, ಈ ಥರ ಹೋಗಿ ಜಾಯ್ನ್ ಆಗಬೇಕು. ಅದನ್ನು ಒಂದು ಸಲ ನೆನ್ಪು ಮಾಡ್ಕೊಳ್ಳಿ. ನಿಮಗೆ ಎಷ್ಟೇ ಬೇಜಾರಾಗಿದ್ದರೂ ನಾನು ಬುಕ್ ಇಟ್ಕೊಂಡು ಓದಬೇಕು ಅನ್ನೋ ಮನಸ್ಥಿತಿ ಬರುತ್ತೆ. ಆ್ಯಂಡ್ ಲೇಡೀಸಿಗೆ ನೋಡಿರ್ಬೋದು, ನಿಮ್ಗೊಂದು IAS ಆಫೀಸರ್ ಅಂದರೆ ಒಂದು ಮೈಂಡ್ ಸೆಟ್ ಬರುತ್ತೆ. ನೋಡಿದ್ದೀರಾ ಹೆಂಗಿರ್ತಾರೆ? ಫುಲ್ ಹಿಂದೆ ಒಂದು ತುರುಕು ಕಟ್ಕೊಂಡು ಒಂದು ಕಾಲರ್ ಸಾರಿ ಇದು ಬ್ಲೌಸ್ ಹಾಕೊಂಡು ಬಂದಿರ್ತಾರೆ, ನೋಡಿದ್ದೀರಾ? ಆ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನನಗೆ ಐ ಶುಡ್ ರಿನ್ಯೂ ಮೈ ಕನಸುಗಳನ್ನ ನಾನು ರಿನ್ಯೂ ಮಾಡ್ಕೋಬೇಕು ಅನ್ನೋದನ್ನು. ನಾನು ಮತ್ತೆ ಹಳಬಳಾಗಿ ಹೋಗಬಾರ್ದು ಅಂತಂದರೆ ರಿನ್ಯೂ ಮಾಡ್ಕೋತಾ ಇರಬೇಕು, ಕನಸು ಕಾಣ್ತಾ ಇರಬೇಕು. ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ನಾನು ರೀಚ್ ಆಗ್ತಾ ಇದ್ದೀನಿ ಅಂತ ಅಂದಾಗ ನಾನು ಅದಕ್ಕೇನು ಮಾಡಬೇಕು ಅಂತ ನೆಕ್ಸ್ಟ್ ಥಾಟ್ ಬರುತ್ತೆ. ಆಗ ಖಂಡಿತ ಬುಕ್ ತೊಗೋತೀರಾ, ಓದ್ತೀರಾ. ಅಂತ ಬರೆದ ಅಭ್ಯಾಸ ಯಾರು ಮಾಡ್ತೀರಾ ಅವ್ರು ಯಾವತ್ತೂ ಸೋಲಲ್ಲ. ಬರೀ ಓದಿದ್ರೆ ಬರಲ್ಲ, ಬರೀಬೇಕು ಕೂತ್ಕೊಂಡು. ನಿಮಗೆ ಕರೆಂಟ್ ಅಫೇರ್ಸ್ ಏನು ಬರೆದಿರ್ತೀರಾ ಆ ಕರೆಂಟ್ ಅಫೇರ್ಸ್ನ ಮತ್ತೆ 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 ನೋಡಬೇಕು. ನನಗೆ TV ನೋಡ್ತೀರಾ, ಕೂತ್ಕೊಂಡು ಬುಕ್ ಇಟ್ಕೊಂಡು ನೋಡಿ. ಅಡ್ವರ್ಟೈಸ್ ಬಂದಾಗ ನೀವು ಕರೆಂಟ್ ಅಫೇರ್ಸ್ ನೋಡಿ, ಏನು ಬೇಜಾರಿಲ್ಲ. ರಿಲ್ಯಾಕ್ಸೇಷನ್ ವಿತ್ ಸ್ಟಡಿ ಎರಡೂ ಆಗುತ್ತೆ. ನೀವು ಯಾವಾಗ ಅದನ್ನು ರೀಸೀಡಿಂಗ್ ಮಾಡ್ಕೊಂಬರ್ತೀರ ಕಂಟೆಂಟ್ಸ್ನ, ನೀವು ಯಾವತ್ತೂ ಮರೆಯಲ್ಲ. ಹಿಸ್ಟ್ರಿ ಮರ್ತೋಗ್ಬೋದಿಲ್ಲ ಅಂತಲ್ಲ, ಬಟ್ ಈ ಥರ ಸ್ಪೀಚ್ ಮಾಡಬೇಕಾದ್ರೆ ಒಂದು ಹಿಸ್ಟ್ರಿದೊಂದು ಕಂಟೆಂಟ್ ನೆನಪಾಗುತ್ತೆ ಅವಾಗ ನಿಮಗೆ. ಸೊ ಆ ಥರ ನೀವು ಕೋಟ್ ಮಾಡೋಷ್ಟು ಕೆಪಾಸಿಟಿ ನೀವು ಬೆಳೆಸ್ಕೊತೀರ ಅಂತಂದರೆ ಇದು ಮತ್ತೆ ಮತ್ತೆ ನನ್ನ ಬ್ರೈನಿಗೆ ನಾನು ಇದು ಮಾಡಬೇಕು, ನಾನು ಪ್ರೋಗ್ರಾಮಿಂಗ್ ಮಾಡಿಕೊಡ್ಬೇಕು. ನಾನು ಇದೇ ಓದ್ತಾ ಇದ್ದೀನಿ, ನಾನು ಇದೇ ಮಾಡ್ತೀನಿ ಅಂತ ನೀವು ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೋದಲ್ಲಿ ಎಲ್ಲೂ ಏನು ಪ್ರಾಬ್ಲಮ್ ಆಗೋಲ್ಲ. ಎಷ್ಟು ಕಷ್ಟ ಇದ್ರೂ ಮಾಡ್ಬೋದು. ಆ್ಯಂಡ್ ಇವ್ರ ಕೋಚಿಂಗ್ ಸೆಂಟರ್ ಚೆನ್ನಾಗಿದೆ. ಯಾಕೆ ಹೇಳಿ? ನಿಮ್ಗೆ ಕೆಲಸ ಸಿಗೋ ತನಕ ಇವರೇ ಬಿಡಲ್ಲ ನಿಮ್ಮನ್ನು, ನೀವು ಬೇಡ ಅವರೇ ಬಿಡೋದಿಲ್ಲ. ಅಂದರೆ ಅದೊಂಥರ ಕಷ್ಟ ಆದರೂ ಬರಲೇಬೇಕು. 1 ವರ್ಷದಿಂದ 2 ವರ್ಷ ಕೊನೆಗೆ ನಿಮಗೆ ಬೇಜಾರಾಗುತ್ತೆ, ಇವ್ರ ಕೋಚಿಂಗ್ ಸೆಂಟ್ರಿಗೆ ನಾನು ಎಷ್ಟು ವರ್ಷ ಬರಲಿ ಅಂತ. ಅಂದರೆ ಬೇಗ ತೊಗೋಬೇಕು ಅನ್ನೋ ಒಂದು ನಿಮಗೆ ಆಸೆ ಬರುತ್ತೆ. ಸೊ ಆದಷ್ಟು ಬೇಗ ಕೋಚಿಂಗ್ ಸೆಂಟ್ರ್ ಬಿಟ್ಟೋಗೋಕೆ ಟ್ರೈ ಮಾಡಿಯಲ್ಲ. ಬಿಟ್ಟೋಗೋದು ಅಂತಂದರೆ ಒಳ್ಳೆ ರೀತಿ ಬಿಟ್ಟೋಗಬೇಕು. ಓಡೋಗಿ ಅಂತ ಹೇಳ್ತಲ್ಲ ನಾನು, ಒಳ್ಳೆ ರೀತಿ ಬಿಟ್ಟೋಗಿ ನಂಬರ್ ಆಫ್ ಆಸ್ಪಿರೆಂಟ್ಸ್ ಇದ್ದವರು ನಂಬರ್ ಆಫ್ ಸಕ್ಸಸ್ಫುಲ್ ಪರ್ಸನ್ಸ್ ಆಗಿ ನೀವು ಟ್ರಾನ್ಸಿಷನ್ ತೊಗೋಬೇಕು. ಆವಾಗ ಈ ಒಂದು ನಡೆಸ್ತಾ ಇರೋವಂಥ ಕೋಚಿಂಗ್ ಸೆಂಟ್ರಿಗೆ ನಿಜವಾಗ್ಲೂ ಬೆಲೆ ಬರುತ್ತೆ ಅಲ್ವಾ? ನೀವು ಇವಾಗ ಎಲ್ಲ ಆಸ್ಪಿರೆಂಟ್ಸ್ ಆಗಿ ಕೂತಿದ್ದೀರಾ, ಒಂದಿಬ್ಬರು ಬಂದವರು ಪಾಪ ಸಕ್ಸಸ್ಫುಲ್ ಪರ್ಸನ್ಸ್ ಆಗಿದ್ದಾರೆ. ಈಗ ನೀವು ಎಲ್ಲರೂ ಸಕ್ಸಸ್ಫುಲ್ ಪರ್ಸನ್ ಆದರೆ ನಿಜವಾಗ್ಲೂ ಖುಷಿ ಆಗಲ್ವಾ? ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ. ಆ ಖುಷಿ ಒಂದಿದೆಯಲ್ಲ, ಅದನ್ನು ನೆನೆಸ್ಕೊಳ್ಳಿ. ನನ್ನದಾದಾಗ ನಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ. ಆಮೇಲೆ ಕೆಲವ್ರಿಗೆ ಆಸೆ ಇರುತ್ತೆ, ನನಗೆ 10 ಅನ್ಕೊಡ್ತೀನಿ 20 ಅನ್ಕೊಡ್ತೀನಿ ಬೇರೆ ಹೇಳಿರ್ತೀರ ಅಲ್ವಾ? ಅದೊಂದು ಆಸೆ ಇರುತ್ತಲ್ವ. ಏನಾದರೂ ನೀವು ಅವ್ರ ಹತ್ರ ಬಟ್ಟೆ ತಗೊಳ್ಳುವಾಗ ನಿಮಗೆ ಕೊಡಿಸ್ಬೇಕು ಅಂತ ಆಸೆ ಇರುತ್ತಲ್ವ. ಇವೆಲ್ಲ ಒಂದು ಗ್ಲಿಮ್ಸಸ್, ಅದನ್ನು ನೆನಪಿಟ್ಕೋಬೇಕು, ನಾನು ಅದು ಕೊಡಿಸ್ಬೇಕು ಅಂತ. ನಿಮಗೇನಾದರೂ ಸಣ್ಣ ಪುಟ್ಟ ಗಾಯದಾಗ ಅವ್ರು ನಿಮ್ಮನ್ನು ಹೇಗೆ ನೋಡ್ಕೊಂಡಿರ್ತಾರೆ, ಅದೇ ಥರ ನಿಮ್ಮ ತಂದೆ ತಾಯಿಗಳನ್ನ ನೀವು ನೋಡ್ಕೋಬೇಕು ಅಂತ ಆಸೆ ಇರುತ್ತಲ್ವ. ಅದು ಯಾವಾಗ ಆಗುತ್ತೆ ಅಂದರೆ ನೀವು ಒಂದು ಒಳ್ಳೆ ರೀತಿ ಇದ್ದಾಗ ಮಾತ್ರ ಆಗುತ್ತೆ. ಇವೆಲ್ಲ ನೀವು ರೀಪೇ ಮಾಡಬೇಕು, ತಂದೆ ತಾಯಿಗಳಿಗೆ ವಾಪಸ್ ಕೊಡಬೇಕಲ್ವಾ. ತಂದೆ ತಾಯಿ ಋಣ ತೀರ್ಸೋಕ್ಕಾಗಲ್ಲ, ಬಟ್ ಇದು ರೀಪೇಮೆಂಟ್ ಮಾಡಬೇಕು ಅಂತಂದರೆ ನೀವು ಒಂದು ಒಳ್ಳೆ ರೀತಿ ಒಳ್ಳೆ ಜಾಗದಲ್ಲಿ ಕೂತಾಗ, ನಿಮಗೆ ಒಳ್ಳೆ ಗೌರವಾನ್ವಿತ ಜಾಗದಲ್ಲಿ ಕೂತಾಗ ನಿಮ್ಮ ತಂದೆ ತಾಯಿಗೆ ಅದು ರೀಪೇಮೆಂಟ್ ಅಗತ್ಯನೇ ಇಲ್ಲ. ಅವ್ರು ಅದನ್ನ ಹೇಳೇ ಸಂತೋಷ ಪಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಕೆಲಸ ಸಿಕ್ಕಿದೆ ಅನ್ನೋದು ಒಂದೇ ಸಾಕು. ನೀವು ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರಾ? ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರಿಗೆ ಆ ಖುಷಿನೇ ಸಾಕು ಅಲ್ವಾ? ಹಿಂಗೆ ನೀವೆಲ್ಲರೂ ಹೊರಗೋದಾಗ ನಿಮ್ಮ ತಂದೆ ತಾಯಿ ಎಷ್ಟು ಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಮನೆಗೆ ಅಂತ. ಆ ಒಂದು ನಿಮಗೆ ಇದನ್ನು ತೋರಿಸೋದು ಯಾರು, ಕೇರ್ ತೋರಿಸೋದು ಯಾರು? ನಿಮ್ಮ ತಂದೆ ತಾಯಿ ಬಿಟ್ಟರೆ ಯಾರು ಸದ್ಯಕ್ಕೆ ತೋರಿಸಲ್ಲ. ಮೋಸ್ಟ್ಲಿ ಎಲ್ಲರೂ ಮ್ಯಾರಿಡ್ ಅಲ್ಲ ಅನ್ಕೋತೀನಿ, ಎಲ್ಲ ಬ್ಯಾಚುಲರ್ಸ್ ಇದ್ದೀರಂತ. ಇವ್ರು ಬಿಟ್ಟರೆ ಯಾರು, ಸುಭಾಷ್ ಬಿಟ್ಟರೆ ಎಲ್ಲ ಅನ್ಮ್ಯಾರಿಡ್ ಅನ್ಕೋತೀವಿ. ಸೊ ನಿಮ್ದು ಕೇರ್ ತೋರ್ಸೋದು ಸದ್ಯಕ್ಕೆ ಇರೋದು ಈ ಗಂಡ ಅಥವಾ ಹೆಂಡತಿ ಬಿಟ್ಟರೆ ಈಗ ನೆಕ್ಸ್ಟ್ ಅಪ್ಪ ಅಮ್ಮನೇ ತೋರಿಸೋದು ಈಗಿರೋ ಪರಿಸ್ಥಿತಿಯಲ್ಲಿ ಇರೋದು. ಸೊ ಅದಕ್ಕೊಂದು ರೀಪೇಮೆಂಟ್ ಕೊಡೋಕ್ಕಾಗೋದು ಇಫ್ ಯು ಕುಡ್ ಅಚೀವ್ ಸಮಥಿಂಗ್ ಇನ್ ಯರ್ ಲೈಫ್.
ಗೊತ್ತಾಯ್ತಾ? ಅವ್ರು ನಿಮ್ಗೆ ಓದಿಸಿರೋದ್ರ ಬಗ್ಗೆ ಯಾವತ್ತೂ ರಿಗ್ರೆಟ್ ಆಗಬೇಡಿ. ನನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ಯಾ, ನಾನು ಇಷ್ಟು ಕಷ್ಟಪಟ್ಟು ಓದಿಸಿದ್ಯಾ, ನೀನು ನನಗೆ ಈ ಥರ ಬಟ್ಟೆ ಕೊಡಿಸಿದ್ಯಾ, ಅದನ್ನು ಯಾವತ್ತೂ ಮಾತಾಡಬಾರ್ದು. ಯಾಕಂದರೆ ಯಾವುದೇ ತಂದೆ ತಾಯಿಯಾಗಲಿ ನಿಮ್ಮನ್ನ ಈ ಜಾಗದಲ್ಲಿ ಇಡಬೇಕು ಅಂದರೆ ಅವರು ಟು ದ ಅಟ್ ಮೋಸ್ಟ್ ಕಷ್ಟಪಟ್ಟು ಕೊಟ್ಟಿರ್ತಾರೆ. ಯಾಕಂದರೆ ಯಾವ ತಂದೆ ತಾಯಿ ಏನಾದರೂ ಮಕ್ಕಳು ಚೆನ್ನಾಗಿರಬಾರ್ದು ಅಂತ ಬಯಸಲ್ಲ ಅಲ್ವ? ಬಯಸ್ತಾರಾ? ಬಯಸಲ್ಲ. ನಿಮ್ಮನ್ನು ಈಗ ಇಟ್ಟಿರೋದು ನಿಜವಾಗ್ಲೂ ತುಂಬ ಹೈ ಲೆವೆಲ್, ಅವರ ಒಂದು ಮಟ್ಟಕ್ಕೆ ಹೈ ಲೆವೆಲಲ್ಲೇ ನಿಮ್ಮನ್ನು ಇಟ್ಟು ಕಳಿಸಿದ್ದಾರೆ. ಸೊ ಆ ಒಂದು ಲೆವೆಲಲ್ಲಿ ನೀವು ಉಳಿಸ್ಕೋಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಕಷ್ಟಪಡಲೇಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಎಮೋಷ್ನಲ್ ಆಗಬೇಕು. ಎಮೋಷ್ನಲ್ ಒಂಚೂರು ಅದಿದ್ದರೆ ಮಾತ್ರ ನಿಮ್ಮನ್ನು ತಳ್ಕೊಂಡು ಹೋಗುತ್ತೆ ಮುಂದೆ. ಬೇರೆ ಛಲಗಳು ಯಾವುದೇ ಇದ್ರೂ ಇದೊಂದು ಛಲ ಇದೆಯಲ್ಲ, ಇದು ಒಂದೇ ಸಲ ಪುಷ್ ಮಾಡುತ್ತೆ ನಿಮ್ಮನ್ನು, ಒಂದೇ ಸಲ ಪುಷ್ ಮಾಡುತ್ತೆ ನಿಜವಾಗ್ಲೂ. ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕೋದು ನೋಡೋಕೆ ಯಾರು ಇಷ್ಟಪಡಲ್ಲ ಅಲ್ವಾ? ನಾನು ನಿಮಗೆ ಜಾನ್ ಕ್ಯೂಡಾಗಿ ಅಂತ ಹೇಳಿದೆ ಕಮೆಂಟ್ಸ್ಗಳಿಗೆ, ಬಟ್ ನಿಮ್ಮ ತಂದೆ ತಾಯಿ ಜಾನ್ ಕ್ಯೂಡ್ ಆಗಬೇಕಂತ ಇಲ್ಲ ಅಲ್ವಾ? ಅವರಿಗೆ ಆ ಕಮೆಂಟ್ಸ್ಗಳು ನಿಜವಾಗ್ಲೂ ತಾಗುತ್ತೆ. ಆ ಕಮೆಂಟ್ಸ್ಗಳನ್ನ ಕೇಳೋ ರೀತಿ ನೀವು ಯಾರು ಮಾಡಬಾರ್ದು. ನಿಮ್ಮ ಎಫರ್ಟ್ಸು 100% ಹಾನೆಸ್ಟಾಗಿ ಹಾಕಿ. ಆ್ಯಂಡ್ ನೀವು ಯಾವುದು ಇದು ಮಾಡೋಕ್ಕಾಗಲ್ಲ, ನಿಮ್ಗೆ ತುಂಬ ಬೇಜಾರಾಯಿತು, ನನಗೆ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ಒಂದು ಮಿರರ್ ಹತ್ರ ಹೋಗಿ ಮಾತಾಡಿ. ಒಂದು ಮಿರರ್ ಇಟ್ಕೊಂಬಿಟ್ಟು ನೀವು ನಿಮ್ಮೇನು ಬೈಕೋಬೇಕಾ ಯಾರನ್ನಾದರೂ ನಿಮಗೆ ಕಮೆಂಟ್ಸ್ ಮಾಡಿದವ್ರನ್ನ ಅವ್ರ ಮುಂದೆ ಕನ್ನಡಿ ಮುಂದೆ ಬೈ, ಆಗ ಒಂದು ರಿಲೀಫ್ ಅನ್ನೋದು ನಿಮಗೆ ಸಿಗುತ್ತೆ. ಬೈಕೊಳ್ಳಿ, ಅವ್ರನ್ನ ಬೈಕೊಳ್ಳಿ ಅಲ್ಲಿ. ಆಮೇಲೆ ಖುಷಿ ಆಯಿತಾ ಎಕ್ಸ್ಪ್ರೆಸ್ ಅಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ವಿಷಯಗಳನ್ನ ನೀವು ಹೊರಗಡೆ ಎಕ್ಸ್ಪ್ರೆಸ್ ಮಾಡಿದಷ್ಟು ನಮ್ಮ ಒಂದು ಬೆಲೆ ಅಂತ ಏನಿರುತ್ತೆ, ಒಂದು ಪರ್ಸ್ನಲ್ ಐಡೆಂಟಿಟಿ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲ ಕಡೆನೂ ಹೇಳೋಕ್ಕಾಗುತ್ತೆ. ಎಲ್ಲ ಹೋಗಿ ಮಿರರ್ ಮುಂದೆ ಹೇಳ್ಕೊಳ್ಳಿ, ದೇವ್ರ ಮುಂದೆ ಹೇಳ್ಕೊಳ್ಳಿ ಹೋಗಿ. ಆವಾಗ ಏನಾಗುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ. ಆ್ಯಂಡ್ ಓದುವಂಥ ಮತ್ತೆ ಛಲ ನಿಮಗೆ ಮತ್ತೆ ಬರುತ್ತೆ. ಯು ಕ್ಯಾನ್ ರಿನ್ಯೂ ಯೋರ್ ಸೆಲ್ಫ್. ಸೊ ಇದು ನನ್ನ ಕಡೆಯಿಂದ ಹೇಳಿದ್ದು. ನಿಮಗೇನಾದರೂ ಇದ್ರಲ್ಲಿ ಬೇಜಾರಾಯಿತು, ಬೋರ್ ಆಯಿತು ಅಂದರೆ ತಪ್ಪು ತಿಳ್ಕೊಳ್ಳಿ, ಬೈಯೋದಾದ್ರೆ ಇಲ್ಲೇ ಬೈ. ಏನಾದರೂ ಬೇಜಾರಾಯ್ತಾ? ಇದು ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಬೇರೆಯವ್ರದ್ದೇನು ಹೇಳ್ತಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ನಾನೇನು ನಡೀತಾ ಇದ್ದೀನಿ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಇನ್ನೂ ಒಂದು ಇವೆಲ್ಲ ಆದಮೇಲೆ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ, ಅದಾದಾಗ ಒಂದು ಹ್ಯುಮ್ಯಾನಿಟಿ ಇಟ್ಕೋಬೇಕು, ಒಂದು ಎಥಿಕ್ಸ್ ಇರಬೇಕು. ಈಗ ಯಾರು ಹೇಳಿದ್ರು ನಾನು ದುಡ್ಡು ನೋಡ್ಬಿಟ್ಟು ಹೋಗ್ತೀನಿ ಅಂತ, ದಟ್ಸ್ ನಾಟ್ ಲೈಫ್. ಆಲ್ವೇಸ್ ಅದಲ್ಲ. ಈಗ ನಿಮ್ಮ ತಂದೆ ತಾಯಿನೇ ಈಗ ಯಾವುದೋ ಒಂದು ನಿಮ್ಮ ಖಾತೆ ಮಾಡ್ಸೋಕ್ಕೋ, ನಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಈ ಸ್ವತ್ತು ಮಾಡ್ಸೋಕ್ಕೋ ಅಂತ ಹೋದಾಗ ನೀವು ದುಡ್ಡಲ್ಲೇ ಅಳಿಯೋದಾದರೆ ನೀವು ಏನು ಕೆಲಸ ಮಾಡ್ತೀರಾ, ನೀವೇನು ಸರ್ವಿಸ್ ಕೊಡ್ತೀರಾ? ನಿಮ್ಗೆ ರೆಸ್ಪೆಕ್ಟ್ ಸಿಗ್ತಿರೋದೇ ಬಿಕಾಸ್ ಆಫ್ ಯುವರ್ ಸರ್ವಿಸ್. ನೀವು ಸರ್ವಿಸ್ ಮಾಡ್ತೀರಾ ಅಂತ, ನೀವು ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಆದರೆ, ಒಳ್ಳೆ ಆಫೀಸರ್ ಆದರೆ ನಿಮಗೆ ರೆಸ್ಪೆಕ್ಟ್ ಎಲ್ಲಿಂದ ಸಿಗುತ್ತೆ? ನೀವು ಆ ರೆಸ್ಪಾನ್ಸ್ ಮಾಡೋ ಸ್ಟೈಲಿಂದಲೇ ಸಿಕ್ಬಿಡುತ್ತೆ ನಿಮಗೆ. ಮುಗ್ದ ಅವ್ರಿಗೆ ಹೇಳಿದ್ದೀವಿ ಬಿಡಿ ಹಿಂಗೆ ಕೆಲಸ ಆಯಿತು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ಒಂದು ಜಾಗದಲ್ಲಿ ನಿಲ್ಲಿಸ್ತಾರೆ. ಅದನ್ನೇ ಹೋಗಿ ಕಮೆಂಟ್ ಮಾಡ್ತಿದ್ದು ಬಾಯಿಗಳು ಏನು ಹೇಳುತ್ತವೆ ಹೇಳಿ, ನಿಮ್ಮ ಮಗನ ನಿಮ್ಮ ಮಗಳ ಒಳ್ಳೆ ಆಫೀಸರು ಬಿಡ್ರಿ ಅಂದ್ಬಿಟ್ರೆ ಏನು ಬೇಕು ನೀವು ಅವರಿಗೆ? ಯಾವ ಕೋಟಿನೂ ಕೊಡೋದೇ ಬೇಡ ಅಲ್ವಾ? ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಸ್ಕೂಟಿ ಪರ್ಪಲ್ ಕಲರ್ ಗಾಡಿ ಕೊಡಿಸಿದ್ರು ನನಗೆ. ನಾನು ಇಲ್ಲಿ ನಿಂತರೆ 5 ನಿಮಿಷಕ್ಕೆ ಹೋಗ್ತಿದ್ದೆ. ಎಂಥ ಸ್ಪೀಡ್ ಅಂತಂದರೆ ಅದೆಲ್ಲೂ ಮಧ್ಯೆ ಯಾರು ಬಂದರೂ ಗೊತ್ತಿಲ್ಲ. ನಮ್ಮ ಅಪ್ಪನ ದಿನಾ ಫೋನು, ಫ್ರೆಂಡ್ಸು, ನಿಮ್ಮ ಮಗಳು ಓಡಿಸೋರು ಈ ರೇಂಜಿಗೆ ಎಲ್ಲರೂ ಆಕ್ಸಿಡೆಂಟ್ ಆಗುತ್ತೆ ಅಂತ. ದೇವ್ರ ದಯೆ ಅಂತ 4 ವರ್ಷದಲ್ಲಿ ಎಲ್ಲೂ ಆಗಲಿಲ್ಲ. ತಕ್ಕ ಸ್ಪೀಡಾಗಿ ಹೋಗ್ತಿದ್ದೆ ಗಾಡಿ. ಯಾಕಂದರೆ ಹಿಂಗೆ ಹೋಗ್ಬಿಡ್ಬೇಕು, ಮನೆಗೆ ವಾಪಸ್ ಬಂದುಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲೇ ಹೋಗ್ತಾಯಿದ್ವಿ. ಬಟ್ ಈಗ ನಮ್ಮ ತಂದೆಗೆ ಏನಂತಾರೆ, ನಿಮ್ಮ ಮಗಳು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದಾಗ ಏನನ್ಸುತ್ತೆ ಹೇಳಿ? ಏನನ್ಸುತ್ತೆ? ನಾನು ನನ್ನ ಮಗಳು ಹೆತ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತಾರಲ್ಲ, ಆ ಒಂದನ್ನು ಕೊಟ್ಟಿದ್ದೀನಿ ಸಾಕು. ನನ್ನ ತಂದೆಗೆ ನಾನು ಏನೂ ಕೊಡೋದೇ ಬೇಡ ಅಲ್ವಾ? ಅಷ್ಟು ನನಗೆ ನಿಮ್ಮ ಅಪ್ಪ ಅಮ್ಮಂಗೆ ತಂದು ಕೊಟ್ಬಿಟ್ರೆ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದು ನೆನ್ಪಿಟ್ಕೋಬೇಕು. ನನ್ನ ಲೈಫಿನ ಸಾರ್ಥಕತೆ ನಾನು ಅಲ್ಲಿ ನೋಡಬೇಕು. ಆ್ಯಂಡ್ ಸರ್ವ್ ಮಾಡೋದಲ್ಲೇ ನೋಡಬೇಕು, ಜನನ ಸರ್ವ್ ಮಾಡಬೇಕು. ನಾನು ಜನ ಸರ್ವ್ ಮಾಡಿದಾಗ ಏನಾಗುತ್ತೆ, ನಾನು ಆಫೀಸರ್ ಆಗಿದ್ದಕ್ಕೆ ಸಾರ್ಥಕ ಆಗಿದೆ. ನಿಮ್ಮ ಒಂದು ರೋಲ್ಗಳಲ್ಲಿ ನೀವು ಯಾವಾಗ ಸಾರ್ಥಕತೆ ತಗೋತೀರಾ ಅಂದರೆ ಅದರ ಜವಾಬ್ದಾರಿಗಳನ್ನ ನೀಟಾಗಿ ನಿರ್ವಹಿಸಬೇಕು. ಈಗ ಒಂದು ಗಂಡಾಗಿ ನೀವು ಸಾರ್ಥಕತೆ ಪಡಿಬೇಕಂದ್ರೆ ಅಲ್ಲಿನ ಡ್ಯೂಟೀಸ್ನ ಕರೆಕ್ಟಾಗಿ ಮಾಡಬೇಕಲ್ವಾ? ಹಾಗೆ ಒಂದೊಂದು ರೋಲ್ ಇರುತ್ತೆ. ಒಬ್ಬ ಮನುಷ್ಯನಿಗೆ ವೆರೈಟಿ ಆಫ್ ರೋಲ್ಸ್ ಬರುತ್ತೆ. ಒಂದು ತಂದೆಯಾಗಿ ಮಾಡೋದು, ಒಂದು ತಾಯಿಯಾಗಿ ಮಾಡೋದು, ಆ ಥರ ಆ ಎಲ್ಲ ರೋಲ್ಗಳನ್ನು ನಾವು ಮಾಡೋಕ್ಕಾಗುತ್ತೆ ಅಂದರೆ ಮಾತ್ರ ನಾವು ಒಂದು ಕಂಪ್ಲೀಟ್ ಪರ್ಸನ್. ಹಾಗಂತೂ ತಪ್ಪು ಮಾಡೋದಿಲ್ಲ ಅಂತಲ್ಲ. ನಾವೇನು ದೇವರೇ ತಪ್ಪು ಮಾಡ್ತಾರಲ್ವಾ? ವಿ ಆರ್ ನಾಟ್ ಕಂಪ್ಲೀಟ್, ವಿ ಆರ್ ನಾಟ್ ಪರ್ಫೆಕ್ಟ್. ಯಾಕಂದರೆ ಒಂದು ಮೆಷಿನೇ 100% ಅಕ್ಯುರಸಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಪ್ಲಸ್ ಆರ್ ಮೈನಸ್ ಸಮಥಿಂಗ್ ಅಂತ ಏನಾದ್ರು ಒಂದು ಇರುತ್ತೆ. ಹಂಗೆಲ್ಲ ಸ್ವಲ್ಪ ತಪ್ಪಿರುತ್ತೆ. ಬಟ್ ಟುವರ್ಡ್ಸ್ ಒಳ್ಳೆ ರೀತಿ ಇರಬೇಕು ಅನ್ನೋದು ನಿಜವಾಗ್ಲೂ ಕಲಿಬೇಕು. ಹ್ಯುಮ್ಯಾನಿಟಿನ ಸೋಲಾಗಿ ಇಟ್ಕೊಳ್ಳೇಬೇಕು ನೀವು. ಈಗ ನಮ್ಮ ಥರನೇ ಈಗ ನಾನು ಕಷ್ಟ ಅಂತ ಹೋಗ್ತೀನಿ, ಬೈಕಂಗೆ ಬಂದುಬಿಡ್ತೀವಿ, ತಕ್ಷಣ ಎತ್ತಿ ಲಂಚ ಕೊಟ್ಬಿಡ್ತೀವಿ, ಕೆಲಸ ಮಾಡ್ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಾ? ಯು ಆರ್ ಆಲ್ ಎಜುಕೇಟೆಡ್ಸ್. ಅದಕ್ಕೆ ಅಂತ ಫೋರಮ್ಸ್ ಇದೆ. RTI ಹಾಕೋತೀರಾ, ಹೋಗಿ ಹೈಯರ್ ಆಫೀಸರಿಗೆ ಕಂಪ್ಲೇಂಟ್ ಮಾಡ್ತೀರಾ, ಪೇಪರ್ ಅವ್ರಿಗೆ ಕೊಡ್ತೀರಾ ಅಲ್ವಾ? ಫೋರಮ್ಸು ಚೇಂಜ್ ಆಗುತ್ತೆ. ನನ್ನ ಆಫೀಸರ್ನ ದರ್ಪ ಎಲ್ಲ ಟೈಮಲ್ಲೂ ನಡೆಯಲ್ಲ. ಆಗುತ್ತಾ? ಏನು ಮಾಡ್ತೀರಾ? ಬೈಕೊಂಡು ಅದು ಏನು ಎಲ್ಲೂ ಬೈಲ್ಲ, ಮುಂದೆನೇ ಬೈದು ಬರ್ತೀರಾ ಆಫೀಸರ್ ಮುಂದೆನೇ. ಅಂದರೆ ಆ ಗಟ್ಸ್ನ ನಾವು ಬೆಳೆಸ್ಕೊಂಡಿದ್ದೀರಾ ಅಂದರೆ ಅದನ್ನು ಫೇಸ್ ಮಾಡೋಕ್ಕೂ ನಾನು ರೆಡಿ ಇರಬೇಕು. ಒಂದು ಒಳ್ಳೆ ಕೆಲಸ ಮಾಡಿದಾಗ ಕೆಟ್ಟದ್ದು ಮಾತಾಡ್ತಾರೆ, ಒಳ್ಳೆಯದು ಮಾತಾಡ್ತಾರೆ. ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಮೈಂಡ್ ಸೆಟ್, ಬ್ರಾಡ್ ಮೈಂಡ್ ಅದಕ್ಕೆ ಇರಬೇಕು ಅಂತ ನಾನು ಹೇಳಿ. ಇದನ್ನು ಯಾವ ಇವೆಂಟಿಗೆ ಅದು ನೀವು ಅನುಕರಣೆ ಮಾಡ್ಕೋಬಹುದು. ಆ್ಯಸ್ ಎ ಆಸ್ಪಿರೆಂಟ್ ಅಂತಲ್ಲ, ಯಾವ ಇವೆಂಟ್ಗೆ ಅದು
ಈಗ ಒಂದು ಹುಡುಗಿ ನೋಡೋಕೆ ಹೋಗ್ತಾನೆ ಮನೆಗೆ, ಆ ಹುಡುಗಿ ನೋಡೋಕೆ ಹೋದಾಗ ಚೆನ್ನಾಗಿದೆ ಅಂತ ಒಬ್ಬ ಅಂತಾನೆ, ಚೆನ್ನಾಗಿಲ್ಲ ಅಂತ ಒಬ್ಬ ಅಂತಾನೆ. ಹಂಗಂತ ಬೇಜಾರು ಮಾಡ್ಕೊಳಕ್ಕಾಗುತ್ತೇನ್ರಿ? ಇನ್ನೊಬ್ಬ 3 ಜನ ಬಂದು ಮದುವೆ ಆಗ್ತಾನೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ದಿಸ್ ಇಸ್ ಆಪ್ಷನ್ ಆಫ್ ಲೈಫ್ ಅಂತ ಕಲ್ತ್ಕೋಬೇಕು. ಇವನಿಲ್ಲ ಅಂದ್ರೆ ಇನ್ನೊಬ್ಬ, ಅದನ್ನು ಕಲ್ತಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಇದು ಪಾಸಿಟಿವ್. ನಾನು ಮುಂದೋಗಕ್ಕೆ ಬೇಕು, ನನಗೆ ಬೇರೆಯವ್ರು ನನ್ನನ್ನು ಮುಂದೆ ಕರ್ಕೊಂಡು ಹೋಗೋ ಅಗತ್ಯ ನಿಜವಾಗ್ಲೂ ಇಲ್ಲ. ನೀವು ಡಿಪೆಂಡೆನ್ಸಾ? ನಾವು ಲಿವಿಂಗ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಅಲ್ವಾ? ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಬದುಕ್ತಾ ಇದ್ದೀನಿ, ನನಗೆ ಬೇರೆಯವ್ರ ಸಹಾಯ ಆಗಬೇಕು. ನಿಮ್ಮ ಅಪ್ಪ ಅಮ್ಮ ಸಾಕಿಲ್ವ ಈಗ? ಇಲ್ಲಿ ತನಕ ಓದ್ಸಕ್ಕೆ ತಂದುಬಿಟ್ಟಿದ್ದಾರೆ, ಮುಂದಕ್ಕೆ ನೀವು ಬದುಕಿ, ನೀವು ಕೆಲಸ ತೊಗೊಂಡು ಬದುಕಿ. ಯಾಕೆ ಬದುಕೋಕ್ಕಾಗಲ್ಲ? ಫಸ್ಟ್ ನಾನು ಬದುಕ್ತೀನಿ ಅನ್ನೋ ಒಂದು ಛಲ ತೊಗೊಳ್ಬೇಕು, ನಾನು ಆಗುತ್ತೆ ಅಂತ. ನಿಮಗೆ ನೋವಾದರೆ ನಾನು ಹೇಳಿದ್ನ ಆ ಥರ ಮಾಡ್ಕೊಳ್ಳಿ. ಹೊರಗಿನ ಜನಕ್ಕೆ ಹೇಳ್ಬೇಡಿ ನೋವಾದರೆ, ಯಾಕಂದರೆ ಆಡ್ಕೊಳ್ಳೋಕ್ಕೆ ಕಾಯ್ತಿರ್ತಾರೆ ಅವರೆಲ್ಲ ಅಲ್ವಾ? ಆಡ್ಕೊಳ್ಳಲ್ವಾ? ಅಯ್ಯೋ ಅವ್ನು ಬಂದು ಅಳ್ತಿದ್ದಪ್ಪ, ಅವನೇನು ಎಕ್ಸಾಮ್ ಪಾಸ್ ಮಾಡ್ಕೊತಾನೆ ಅಂತಾರೆ. ಆಗುತ್ತಾ? ಅದನ್ನು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ರೆ ನಿಮ್ಮನ್ನ ದೊಡ್ಡ ಗಲಾಟೆ ಆಗುತ್ತೆ. ನಾನೇನು ಕಷ್ಟಪಟ್ಟು ಟ್ರೈನಿಂಗ್ ಸೆಂಟ್ರಿಗೆ ಕಳಿಸಿದ್ದೆ, ನೀನು ಹೋಗೋರ ಹತ್ರ ಅಳ್ತಿದ್ದೆ ಅಂತಲ್ಲ ಅಂತ ಹೇಳಲ್ವಾ? ಅದಕ್ಕೆ ಅವೆಲ್ಲ ಮೈಂಡ್ ಸೆಟ್ಗಳನ್ನ ಬಿಟ್ಬಿಡ್ಬೇಕು. ತುಂಬ ಪಾಸಿಟಿವ್ ಆಗಿರಬೇಕು. ಎಷ್ಟೇ ಕಷ್ಟ ಬಂದು ನಗ್ನಗ್ತಾ ಇರಬೇಕು. ನೀನು ನಗ್ತಿದ್ರೆ ಏನಾಗ್ತೈತೆ ಹೇಳಿ? ಈಗ ನೀವು ನಗ್ದಾಗ ಬೇರೆ ನೋಡ್ಬಿಟ್ಟು ಹಿಂಗೆ ಅಳ್ತಾನ ನಿಮ್ಮ ಮುಂದೆ? ಅಳ್ತಾನೇನ್ರಿ? ಈಗ ನಾನು ನಗ್ದಾಗ ಎಷ್ಟು ಜನ ನಗ್ತಿದ್ದೀರಾ ನೋಡಿ. ನಿಮಗೆ ರಿಪ್ಲೈ ಸಿಗೋದೇ ನಗದು ವಾಪಸ್. ಸೊ ನೀವು ನಗ್ತಾ ಇರಿ. ನಿಮ್ದು ಎಷ್ಟೇ ಕಷ್ಟ ಇದ್ರೂ ಬೇರೆಯವ್ರ ನಗುವಿಂದ ನಿಮಗೂ ಖುಷಿ ಆಗುತ್ತೆ. ಸೊ ಆಲ್ವೇಸ್ ಬಿ ಪಾಸಿಟಿವ್. ಒಂದು ಒಳ್ಳೆ ರೀತಿ ಬದುಕಿ, ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡೋಗ್ಬೇಕು. ಹೆಜ್ಜೆ ಗುರುತು ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾ? ಒಂದು ಮೈಲ್ ಸ್ಟೋನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಮನಸ್ಥಿತಿಗೆ ಬನ್ನಿ. ಈಗ ನಾನು ಇಲ್ಲಿಂದ ಸಾಗರದಲ್ಲಿ ಎಲೆಕ್ಷನ್ಗೆ ಬಂದಿದ್ದೀನಿ, 1.5 ತಿಂಗಳಿರ್ತೀನಿ. ನಾಳೆ ನಾನು ನಡೆದ್ರೆ ಇಲ್ಲಿ ಹೋಗ್ತೀನಿ. ಬಟ್ ನನ್ನ ಹೆಸರಲ್ಲಿರುತ್ತೆ, ಇಒ ಬೋರ್ಡಲ್ಲಿ ಇರುತ್ತೆ ನನ್ನ ಹೆಸರು. ಎಷ್ಟು ವರ್ಷ ಇರುತ್ತೆ? ಇಒ ಕೆಲಸ ಇರೋ ತನಕ ಇರುತ್ತಲ್ಲ ಅಲ್ವಾ? ದಟ್ ಈಸ್ ದ ಲ್ಯಾಂಡ್ ಮಾರ್ಕ್. ಈಗ ನಾನು ಎಲ್ಲೆಲ್ಲಿ ಕೆಲಸ ಮಾಡ್ಕೊಬಂದಿದ್ದು ಅಲ್ಲೆಲ್ಲ ನಂದು ಹಾಕಿರಲ್ವಾ? ಇವ್ರು PDO ಆಗಿದ್ದಾರೆ, ಇವ್ರು PDO ಎಲ್ಲೆಲ್ಲ ಆಗಿದ್ರು ಅಲ್ಲೆಲ್ಲ ಹಾಕ್ತಾರೆ ಹೆಸರು. ದಟ್ಸ್ ಅ ಲ್ಯಾಂಡ್ ಮಾರ್ಕ್. ಹಂಗಂತ ಆದ್ರೂ ಕೇಳಿದಾಗ ಇವ್ರು ಕೆಲಸ ಮಾಡಿದ್ರಲ್ವ ಅಂದಾಗ ಅವ್ನ ಬೈಕೊಂಡು ಹೆಂಗೆ ಬರುತ್ತೆ? ಅವನು ಆಗ್ಬಿಡೋನು ಏನು ಕೆಲಸ ಮಾಡಿಲ್ಲ ಅಂತಂದರೆ ಅದು ಲ್ಯಾಂಡ್ ಮಾರ್ಕ್ ಅಲ್ಲ. ಸತ್ಯವಾಗಿ ನಾನು ಅನ್ಕೋಬೇಡಿ, ಅದು ಲ್ಯಾಂಡ್ ಮಾರ್ಕ್ ಅಲ್ಲ. ಹೆಸರು ಹಾಕೊಂಡ್ಬಿಟ್ರೆ ಲ್ಯಾಂಡ್ ಮಾರ್ಕಾ? ಈಗ ನಾನು ತಂದೊಂದು ಬೋರ್ಡ್ ಇಟ್ಕೋತೀನಿ, ದಟ್ಸ್ ಅ ಲ್ಯಾಂಡ್ ಮಾರ್ಕ್. ಅವರ ಪಾಪ ಒಳ್ಳೆಯವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂದ್ರೆ ದಟ್ಸ್ ಅ ಲ್ಯಾಂಡ್ ಮಾರ್ಕ್. ಅದು ಆ ಥರ ಹೆಜ್ಜೆ ಗುರುತು ಮೂಡಿಸ್ಬೇಕು. ಹಂಗಂತ ಹೇಳ್ಬಿಟ್ಟು ಕಪ್ಪೆದ್ದು ಯಾರು ಹೆಜ್ಜೆ ಗುರುತನಲ್ಲ, ಸಿಂಹದ ಹೆಜ್ಜೆ ಗುರುತು, ಹುಲಿ ಹೆಜ್ಜೆ ಗುರುತು ಅಂತ ಹೇಳ್ತೀವಿ, ಅದು ನಾವಾಗಬೇಕು. ಶುಭ ಎಲ್ಲ ಏನವರ ಟೈಗರ್. ನಾವು ಈ ಕಪ್ಪಿಗಳನ್ನೆಲ್ಲ ನೋಡೋಕೆ ಹೋಗ್ತೀವ ಝೂಗೆ? ಕಪ್ಪಿ ನೋಡೋಕೆ ಹೋಗ್ತೀವ? ಇಲ್ಲಿ ರೋಡಲ್ಲೇ ಸಿಗುತ್ತೆ ಕಪ್ಪಿ. ಹುಲಿ ನೋಡೋಕ್ಕೆ ಅಂತ ಹೋಗ್ತೀವಿ ನಿಮ್ಮ ಸಿಂಹದ ಮಧ್ಯ ಅಲ್ಲ, ಶಿವಮೊಗ್ಗ ಝೂಗೆ. ಅಂದರೆ ಅವ್ರು ಏನದು, ದೇ ಆರ್ ಆಲ್ ಯೂನೀಕ್. ಆ ಒಂದು ಸ್ಟೇಟಸ್ನ ನಾನು ಬೆಳೆಸ್ಕೋಬೇಕು. ನಾನು ಹುಲಿ ಆಗಬೇಕು, ಇಲ್ಲ ಸಿಂಹ ಆಗಬೇಕು, ಇಲ್ಲ ಅಟ್ಲೀಸ್ಟ್ ಏನಾಗಬೇಕು, ಆನೆ ಜಾಸ್ತಿ ಇದೆ ಬಿಡಿ, ಆನೆ ಆಗಿದ್ರೆ ಇಲ್ಲೇ ರೋಡಲ್ಲೇ ಸಿಗುತ್ತೆ ಬಿಡಿ ಮೇಡಮ್ ಅಂತೀರ. ಆನೆ ಆಗಬೇಕು ಅಂದರೆ ಆನೆ ಅದಕ್ಕೆ ಅದರದೇ ಆದ ಗೌರವ ಇದೆ. ಇಟ್ಸ್ ಎ ಟ್ರಿಂಫಂಟ್. ಅದಷ್ಟು ಇದೆ, ಟ್ರಿಂಫ್ ಇದೆ. ಅದಕ್ಕೊಂದು ಆನೆ ಬರ್ತಿದೆ ಏನಂತೀರಾ? ಅದಕ್ಕೊಂದು ಗೌರವ ಇರ್ತಾರಲ್ವ, ಅದನ್ನಾರ ಬೆಳೆಸ್ಕೊಬಾರ್ದ? ಹುಲಿ ಸಿಂಹ ಕಮ್ಮಿ ಆಯಿತು ಅಂದರೆ ಅಷ್ಟಾದರೂ ನೀವು ಇಟ್ಕೊಂಡ್ರೆ ಸರಿ. ಇಲ್ಲಾಂದರೆ ಏನಕ್ಕೆ ನಮ್ಮ ಲೈಫು? ಏನೂ ಆಗಲ್ಲ. ನಾನು ಬಂದೆ, ನಾನು ಹುಡ್ದೆ, ನಾನು ಸಾಕ್ತದೆ. ಅದಾಗದು ಬೇಡ. ನಿಮಗೆ ನಿಮ್ಮದೇ ಆದಂಥ ಒಂದು ಸ್ಟೋರೀಸ್ನ ಬರ್ಕೋಬೇಕು. ನೀವುಗಳಿಗೆ ಎಲ್ಲ ಆಫೀಸರ್ ಆಗೋಕ್ಕಾಗಲ್ಲ, ಬಟ್ ಇದನ್ನು ಹೇಳೋಕೆ ಒಂದು ಫೋರಮ್ ನಿಮಗೆ ಜಾಗ ಸಿಗಬೇಕು. ಅಷ್ಟಾದರೂ ನೀವೆಲ್ಲ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದ್ದೀರಾ. ಇಲ್ಲಿ ಕೆಲವರು ವಿದ್ಯೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಅವರೆಲ್ಲ ಇನ್ನೂ ಕಾಲೇಜ್ ಮೂಡಿಂದ ಹೊರಗೆ ಬಂದಿಲ್ಲ ಕೆಲವರು. ಯಾಕಂದ್ರೆ ಅದು ತಕ್ಷಣ ಬರೋದಿಲ್ಲ ಯಾರಿಗೆ ಆದ್ರೂ. ಈ ಕಾಲೇಜಿಂದ ತಂದು ಹಾಕ್ಬಿಟ್ರಿಗೆ ಅವ್ರಿಗಲ್ಲಿ ಬಂಕ್ ಕೊಡ್ದು ನಿದ್ದೆ ಮಾಡೋ ಬೇಸರ ಇರುತ್ತೆ. ಅದು ಸೇಮ್ ಟ್ರೆಂಡ್ ಆಲ್ವೇಸ್ ಕಂಟಿನ್ಯೂ. ನೀವು ಕಾಂಪಿಟೇಟಿವ್ ಸ್ಪಿರಿಟಿಗೆ ಬಂದರೆ ಮಾತ್ರ ನಿಮಗೆ ನಿದ್ದೆ ಬರೋಲ್ಲ. ಕಾಂಪಿಟೇಟಿವ್ ಸ್ಪಿರಿಟ್ ತೊಗೋಬೇಕು ಫಸ್ಟು. ನಾನು ಓದಕ್ಕೆ ಬಂದಿದ್ದೀನಿ, ಇದು ಮಾಡಲೇಬೇಕು, ನಾನು ಮಾಡಲೇಬೇಕು ಅಂತ. ಹಾಗಂತ ನಿದ್ದೆ ಮಾಡೋಕ್ಕೆ ಟೈಮ್ ಇಟ್ಬೇಡಿ ಅಂತ ಹೇಳಲ್ಲ. ಮಧ್ಯಾಹ್ನ ಹೋಗಿ ಮಲ್ಕೊಳ್ಳಿ. ಮಧ್ಯಾಹ್ನ ಹೋಗಿ ಈಗ ಎಲ್ಲ ಪಾಠ ಕೇಳಿಸ್ಕೊದ್ರೆ ಅವಾಗ ಮಲ್ಕೊಂಬಿಡಿ, ಎದ್ದೇಳಬೇಡಿ, ಊಟ ಮಾಡಿ ಮಲ್ಕೊಳ್ಳಿ ಚೆನ್ನಾಗಿ. ಎದ್ದ ಮೇಲೆ ಒಂದು ಮಲ್ಕೊಳ್ಳೋವಾಗ ಒಂದು ಮೈಂಡ್ ಸೆಟ್ ಇರಬೇಕು, ನಾನು ಎದ್ಬಿಟ್ಟು ಇದು ಓದಬೇಕು ಅಂತ. ಇದನ್ನ ಟೈಮ್ ಟೇಬಲ್ನ ಯಾವತ್ತೂ ಮಿಸ್ ಮಾಡಬಾರ್ದು. ಒಂದೊಂದು ದಿನ ಮಿಸ್ ಆಗುತ್ತಿಲ್ಲ ಅನ್ನಲ್ಲ, ಹುಷಾರಿಲ್ಲದಾಗ ಮಿಸ್ ಆಗುತ್ತೆ. ಈಗ ಯಾರೋ ಕರ್ಕೊಂಬರಕ್ಕೆ ಹೋಗ್ತೀರಾ ಮಿಸ್ ಆಗುತ್ತೆ. ಹಂಗಿದ್ದಾಗ ಮಿಸ್ ಆದಾಗ ಬಟ್ ಇಟ್ ಶುಡ್ ಪ್ಯಾಚ್ಡ್ ಅಪ್. ಅದು ಪ್ಯಾಚ್ ಅಪ್ ಆಗಬೇಕು. ಬಂದು ಅರ್ಧ ಗಂಟೆ ಎಕ್ಸ್ಟ್ರಾ ಓದಬೇಕು ಅವತ್ತು. ಹಾಗೆ ಮಾಡ್ಕೊಂಡು ಹೋಗಬೇಕು. ನಂದು ಟೈಮ್ ಟೇಬಲ್ ಎಲ್ಲೂ ಮಿಸ್ ಆಗಂಗಿಲ್ಲ, ಗೊತ್ತಾಯ್ತಾ? ಅದನ್ನು ಕರೆಕ್ಟಾಗಿ ಇಟ್ಕೊಂಡಿದ್ರೆ ನಿಮಗೆ ಕೆಲಸ ಸಿಗೋದು ಯಾವ ದೇವ್ರು ಬಂದರೂ ತಪ್ಸೋಕ್ಕಾಗಲ್ಲ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ಈ ಜನರು ಒಂದು 20 ಜನನಾದರೂ ಈ ವರ್ಷ ಕೆಲಸ ತೊಗೊಳ್ಳಲ್ವಾ? 20 ಮೆಂಬರ್ಸ್ ಅಟ್ಲೀಸ್ಟ್. ಯಾರು ತೊಗೋತೀರ ನೋಡಿ ಹೇಳಿ? ನಾನೇ ಹೋಗ್ಬೇಕೇನೋ ಕೆಲಸ ತೊಗೊಳಕ್ಕೆ? ಒಬ್ರಿಗೂ ಧೈರ್ಯವೇ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಯಾವತ್ತೂ ವರ್ಕ್ ಆಗಲ್ಲ. ನನಗೆ ಮೊದಲು ನಾನು ತೊಗೋತೀನಿ ಅಂತ ಕೈಯೇ ತಕ್ಕರೋ ಕಲ್ತ್ಕೊಳ್ರಿ ಫಸ್ಟು. ಇದನ್ನು ಕಲಿಬೇಕು. ನಾನು ಹೇಳಿಲ್ಲ, ಗಟ್ಸೇ ಇಲ್ಲ ನಿಮಗೆ ಯಾರಿಗೂ. ಹೋಗಲ್ಲ, ಆಟೋದೊಂದು ಜೊತೆ ಜಗಳಾಡೋದು ಗಟ್ಸಲ್ಲ. ನನ್ನ ಕಾನ್ಫಿಡೆನ್ಸ್ನ ನಾನು ಕೈ ಎತ್ತಿ ನಾನು ತೊಗೋತೀನಿ. ಎಸ್, ನಾನು ಈ ವರ್ಷ ಮಾಡೇ ಮಾಡ್ತೀನಿ. ಈ ವರ್ಷ ತೊಗೊಳ್ಳಿಲ್ಲ ಅಂದರೆ ನಾನೇನು ಬಂದು ಹುಡ್ಕೊಂಬಂದು ಹೊಡಿತೀನಿ ನಿಮ್ಮನ್ನು? ಏನು ಹುಡ್ಕೊಂಬರ್ತೀನಿ ಹೇಳಿ? ಅಟ್ಲೀಸ್ಟ್ ನನ್ನ ಮುಂದೆ ತೋರಿಸ್ಕೊಳ್ಳೋಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂತ ಅಂದಮೇಲೆ ನೀವು ಇಲ್ಲಿ ಏನು ಅಚೀವ್ ಮಾಡ್ತೀರಾ?
ಓಪನ್ನಾಗಿ ಮಾತಾಡೋದು ಕಲಿಬೇಕು, ಧೈರ್ಯವಾಗಿ ಮಾತಾಡೋದು ಕಲಿಬೇಕು. ಫಸ್ಟ್ ಬೇಕಾಗಿರೋ ಕ್ವಾಲಿಟಿ ಅದೇ. ಸಾಫ್ಟಾಗಿದ್ರೆ ನಿಮ್ಮನ್ನ ಆಫೀಸರ್ ಅಂತಾರಾ? ಇಲ್ಲಾಂದರೆ ತಿಂದಾಕ್ಬಿಡ್ತಾರೆ, ತಿಂದೇ ಹಾಕ್ಬಿಡ್ತಾರೆ ಜನ ಬಂದು. ಸೊ ಬೇಕಾಗಿರೋದು ಮೊದಲು ಪಬ್ಲಿಕ್ ಸರ್ವಿಸಿಗೆ ಬೇಕಾಗಿರೋದು ಬಾಯಿ, ಚೆನ್ನಾಗಿರೋ ಬಾಯಿ ಬೇಕು. ಹಾಗಂತ ಬ್ರಷ್ ಮಾಡ್ಕೊಂಬರ್ತೀನಿ ನಾನು ಅಂತಲ್ಲ. ಬಾಯಿ ಅಂದರೆ ಒಳ್ಳೆ ವರ್ಡ್ಸ್ ಇರಬೇಕು, ಶುಡ್ ಬಿ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇರಬೇಕು. ಆ ಮಾತಲ್ಲಿ ನಾನು 4 ಜನ ಕಂಟ್ರೋಲ್ ಮಾಡೋಂಗಿರಬೇಕು. ಹಂಗಿದ್ರೆ ನೀವು ಸಕ್ಸಸ್ ಎಲ್ಲ ಬರ್ತೀರ. ಹಿಂಗೆ ಏನಂತಲ್ಲ, ಮಾತು ಮನೆ ಕೆಡಿಸ್ತು, ತೂತು ಹೊಲ ಕೆಡಿಸ್ತು ಅಂತ. ಮಾತು ಚೆನ್ನಾಗಾಡೋಕ್ಕೆ ಬರಬೇಕು ಫಸ್ಟು. ಹೆಂಗಿರ್ಬೇಕಂದ್ರೆ ಎಂಥ ಶತ್ರು ಬಂದರೂ ಹ್ಯೂಮರಸ್ಸಾಗಿ ಮಾತಾಡಿ ಅವ್ರನ್ನ ಚೇಂಜ್ ಮಾಡೋಂಗಿರ್ಬೇಕು. ಅವರೇ ಕೊನೆಗೆ ಬಿಡಿ ಹೋಗಲಿ ಅನ್ನೋ ಮೈಂಡ್ ಸೆಟ್ಟಿಗೆ ನಾನು ತರಬೇಕು. ಆ ಥರ ಇದ್ದರೆ ಬೇಜಾರು ಆಗಲ್ಲ. ನಾನು ಅವತ್ತು ಮಾಡಿರೋ ಕೆಲಸಗಳಷ್ಟಕ್ಕೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇವತ್ತು ನಾನು ಹೋಗ್ತಾ ಸಂಜೆ ನಾನು ಲೆಕ್ಕ ಹಾಕೊಂಡು ಹೋಗ್ತೀನಿ, ಏನೇನು ಕೆಲಸ ಮಾಡಿದೆ, ಏನೇನು ಮಾಡಿದೆ, ಯಾರ್ಯಾರಿಗೆ ಬೈಕೊಂಬಂದಿದ್ದೀನಿ ನಾನು ಎಲ್ಲ ಕೇಳಿ ಎಲ್ಲ ಮಾಡ್ಕೋತೀವಿ. ಆದರೆ ಬೈದಿದ ತಕ್ಷಣ ಮಾರನೇ ದಿನ ಹೋಗ್ಬಿಟ್ಟು ನಾನು ನೆನ್ನೆ ಬೈದಿದ್ದೆ, ನಾನು ಮಾತಾಡ್ಸಲ್ಲ ನಿನ್ನ ಅನ್ನೋಕ್ಕಾಗುತ್ತಾ? ಈಗ ನಾನು ಇವ್ರಿಗೆ ಬೈದಿದ್ದೀನಿ ಅಂತ ಅಂದ್ಕೊಂಡು ಮಾರನೇ ದಿನ ಅವ್ರು ಮಾತಾಡ್ಸಿಲ್ಲ ಅಂದರೆ ಇವ್ರಿಗೆ ಕೋಳೂರಿಗೆ ಬರೋ ಇಶ್ಯೂಸ್ ಯಾವುದೂ ನಾನು ನೋಡೋಂಗೇ ಇಲ್ಲ. ಮಾಡೋಕ್ಕಾಗುತ್ತ ಥರ ಚಿಕ್ಕ ಮಕ್ಳು ಮೈಂಡ್ಸೆಟ್ ಅಲ್ಲಿರಬೇಕು. ಅಂದರೆ ಬೈದ್ರೆ ಮುಗ್ದೋಯ್ತು, ನಂದು ಆ ತಪ್ಪಿಗೆ ನಾನು ಬೈದೆ, ಅಲ್ಲೇ ಕ್ಲಿಯರ್. ಇನ್ನೊಂದು ಬೇರೆ ತಪ್ಪು ಮಾಡಿದ್ರೆ ಇನ್ನೊಂದು ಸಲ ಬೈತೀನಿ ಅಷ್ಟೇ. ಇಲ್ಲ ನಾನು ಸುಮ್ಮನೆ ಯಾರಿಗೂ ಬೈಯಕ್ಕೆ ಹೋಗಲ್ಲ ಅನ್ನೋದು ನೀವು ಬೆಳೆಸ್ಕೋಬೇಕು. ಹಾಗೆ ಕ್ವೆಶ್ಚನ್ಗಷ್ಟೇ, ಈ ಕ್ವೆಶ್ಚನಿಗೆ ಆನ್ಸರ್ ನಾನು ತಪ್ಪು ಬರ್ದಿದ್ದೀನಿ, ಈ ಕ್ವೆಶ್ಚನ್ ಆನ್ಸರ್ ಸರಿಯಾಗಿರೋದು ಹುಡ್ಕೊಂಡು ನಾನು ಮಾಡ್ಕೋತೀನಿ ಅನ್ನೋದು ನೀವು ಕಲ್ತ್ಕೋಬೇಕು. ಕಲ್ತ್ಕೊಂಡು ಹೋದರೆ ನಿಜವಾಗ್ಲೂ ಸಕ್ಸಸ್ ಅನ್ನೋದು ಎಲ್ಲಿದೆ? ಇಲ್ಲ ಮೇಲ್ಗಡೆ ರೂಫಲ್ಲೇ ಇದೆ. ಅದನ್ನು ನೀವೆಲ್ಲ ಬೆಳೆಸ್ಕೊಳ್ಳಿ, ಚೆನ್ನಾಗಿ ಓದಿ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನೀವೆಲ್ಲರೂ ಆಫೀಸರ್ಸ್ ಆಗಿ ಅಂತಲೇ ನಾನು ಆಸೆ ಪಡ್ತೀನಿ. ಯಾಕಂದರೆ ನಾರ್ಮಲ್ ಕೆಲಸಕ್ಕೆ ಹೋಗ್ಬಿಡಿ ಕಣ್ರಿ. ಯಾಕೆ ನಾರ್ಮಲ್ ಕೆಲಸಕ್ಕೆ ಹೋಗ್ತೀರಾ? ಎಲ್ರಿಗೂ ಒಂದು ವೆಹಿಕಲ್ ಬೇಡ ವೆಹಿಕಲ್ ಬೇಕಾದಷ್ಟಿದೆ ನಮಗೆ ಗೌರ್ಮೆಂಟಲ್ಲಿ. ಎಲ್ಲರೂ ಅದೇ ವೆಹಿಕಲಲ್ಲ ಕೂತ್ಕೋಬೇಕು. ಹಿಂಗೆ ಕಣ್ಣು ಮುಚ್ಚಿದ್ರೆ ಬರಬೇಕು. DC ವೆಹಿಕಲ್ ಇದೆ, AC ಅವ್ರ ವೆಹಿಕಲ್ ಇದೆಯಲ್ಲ ನೋಡಿ ಹೋಗಿ. ಆ ಆಫೀಸವ್ರು ನೋಡ್ಕೊಂಬನ್ನಿ ಒಂದ್ಸಲ. ನಿಮಗೆ ನಿಜವಾಗ್ಲೂ ರಿನ್ಯೂ ಆಗಬೇಕಂದ್ರೆ ಒಂದ್ಸಲ ಹೋಗಿ. ಈಗೆಲ್ಲ ಮುಗಿತಾರೆ, ಏನು ದೂರ ಇಲ್ಲ, ಇಲ್ಲೇ ಇದೆ ಅಲ್ವಾ? ಹೋಗಿ ಒಂದ್ಸಲ ಅವರು ಇನ್ನೋವಾ ಕಾರ್ ನೋಡ್ಬಿಟ್ಟು ಆ ಮುಂದೆ ಬೋರ್ಡ್ ನೋಡಿ. ಬರೀ ಇನ್ನೋವಾ ಕಾರ್ ನೋಡಿದ್ರೆ ಬರಲ್ಲ, ಆ ಬೋರ್ಡ್ ನೋಡ್ತಿರಲ್ಲ, ಅಲ್ಲಿ ಮುಂದೆ ಬರ್ದಿರುತ್ತೆ G ಅಂತ ಬರ್ದಿರುತ್ತೆ ಆ ವೆಹಿಕಲ್ ನಂಬರಲ್ಲಿ. ಅದು ಒಂದು ಚುಚ್ಚಬೇಕು ಬಂದು. ಆಗ ನಾನು ಓದ್ತೀನಿ ತಾಗ ನೀವೇ ಬರ್ತೀರ ಓದೋಕ್ಕೆ. ಆ ಪ್ರಿಕ್ಕಿಂಗ್ ಮೈಂಡ್ಸೆಟ್ನ ನಿಮಗೆ ನಾನಿವತ್ತು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಬೇಜಾರೈತೆ ಅಲ್ಲಿ ಹೋಗಿ ನಡ್ಕೊಂಡು ಮತ್ತೆ ರಿನ್ಯೂ ಆಗ್ಬಿಟ್ಟು ಬರ್ತೀರಾ? ಆಗತ್ತಾ ಇಲ್ಲೋ ನೋಡಿ. ನಾನು ನಿಜವಾಗ್ಲೂ ಆಸೆ ಇರಬೇಕಾಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದ ಒಂದು ಆಫೀಸ್ ಬಿಡಿ ಬರ್ತೀರಾ. ಯಾಕಂದ್ರೆ ಇದು 3 ಆಫೀಸ್ ಇದೆ ಒಂದೇ ಕಡೆ. ಒಂದು ತಾಲೂಕು ಆಫೀಸ್ ಇದೆ, ನಮ್ಮದು ಆಫೀಸ್ ಇದೆ, ಆ್ಯಂಡ್ AC ಅವ್ರ ಆಫೀಸ್ ಇದೆ. ಹಾಗಂತ ಪಕ್ಕದ ಮುಂದಕ್ಕೆ ಹೋದ್ರೆ ನಿಮಗೆ ಇದು ಸಿಗುತ್ತೆ. ನೆಕ್ಸ್ಟ್ ಕೆಳಗೆ ರೋಡ್ಗೆ ಹೋದ್ರೆ ಆಸ್ಪತ್ರೆನೂ ಸಿಗುತ್ತೆ. ಕೆಳಗೆ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ಆಮೇಲೆ ತೀರಾ ಬೇಜಾರು ಮಾಡ್ಕೊಂಡು ಹೋದರೆ ಬೇಜಾರು ಮಾಡ್ಕೋಬೇಡಿ. ಆ 3 ಆಫೀಸಲ್ಲಿ ಒಂದಕ್ಕಾರ ಸೇರ್ಕೊಳ್ಳೋ ಪ್ರಯತ್ನ ಮಾಡಿ. ಏನಾಗಲಿ ಆ್ಯಸ್ ಎ ಹೆಡ್. ಹಾಗಂತ ಗ್ರೂಪ್ ಟಿ ಆಗಿ ಹೋಗ್ಬಿಟ್ಟು ಸೇರ್ಕೊತೀನಿ ಬಿಡಿ ಮೇಡಮ್ ಏನಾಗಲ್ಲ ಅಂದರೆ ಅದು ನಿಮ್ಮ ಹಣೆ ಬರ. ಯಾರು ಹಣೆ ಬರ? ಯಾರು ಬರ್ಕೊಂಡಿರೋದು? ದೇವ್ರು ಬರೆಯಲ್ಲ ಕಂಡ್ರಿ ಹಣೆ ಬರ, ನಾನೇ ಬರ್ಕೋಬೇಕು. ಈಗ ಎಕ್ಸಾಮ್ ಬರೀತಿರಲ್ಲ, ಅದೇ ನಿಮ್ಮ ಹಣೆ ಬರ. ಅದು ನೀವೇ ಬರ್ಕೋಬೇಕು ಆ್ಯಂಡ್ ನೀವೇ ಸಕ್ಸಸ್ ಆಗಬೇಕು. ನಿಮ್ಮೆಲ್ಲರಿಗೂ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಎಷ್ಟು ಚೆನ್ನಾಗಿ ಎಕ್ಸಾಮ್ ಬರೀತೀರ ಎಲ್ಲ ಅಂದರೆ ತುಂಬ ಖುಷಿಯಾಗಿ ವಾಪಸ್ ಇದೇ ಮೈಂಡ್ ಸೆಟ್ಟಲ್ಲಿ ಎಲ್ಲ ಬರ್ತೀರಾ. ಬಂದು ನಿಮ್ಮ ಒಂದು ಸಕ್ಸಸ್ಸನ್ನು ಸುಭಾಷ್ ಜೊತೆ ಹಂಚ್ಕೊಳ್ಳಿ. ಅವ್ರು ನನಗೆ ಶೇರ್ ಮಾಡ್ತಾರೆ ಆಯಿತಾ? ಸಕ್ಸಸ್ ಶೇರ್ ಮಾಡೋ ಜನ ಇದ್ದೀರಾ? ಈಗಲೂ ನೋಡಿ ಎಷ್ಟು ಜನ ಶೇರ್ ಮಾಡ್ತೀರಾ ಸಕ್ಸಸ್? ಅಪ್ಪ ಬಂದರು ಒಂದು 90% ಬಂದಿದ್ದೀರಾ. ಈ ಮೈಂಡ್ ಸೆಟ್ನ ನೆಕ್ಸ್ಟ್ ಎಲ್ಲ ಕ್ಲಾಸಸಲ್ಲೂ ಇಟ್ಕೋಬೇಕು. ಈ ಮೋಟಿವೇಶನ್ ಸ್ಪೀಚನ್ನ ಯಾವಾಗಲೂ ಇದು ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ನಿಮಗೆ, ಈ ಮಧ್ಯೆ ಯೂಟ್ಯೂಬ್ ನೋಡ್ತಿರಲ್ಲ, ಆಗ ಗುರುರಾಜ್ ಕರ್ಜಗಿ ಅವ್ರದ್ದು ಸ್ಪೀಚ್ ಬರುತ್ತೆ, ಮೋಟಿವೇಶ್ನಲ್ ಸ್ಪೀಚ್ಗಳು. ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ. ಯಾಕಂದರೆ ನಾನು ನನ್ನ ಮಗನಿಗೆ ಅದನ್ನು ಕತೆ ಹೇಳ್ತೀನಿ. ಈಗ ನಿಮ್ಮ ಥರನೇ ನಾನು ಯಾಕೆ ನಂಗೆ ಮೋಟಿವೇಶ್ನಲ್ ಸ್ಪೀಚ್ ಮಾಡಬೇಕು ಅನಿಸುತ್ತೆ ಅಂದರೆ ಹೇಳ್ತೀನಿ. ನನಗೆ ನನ್ನ ಮಗನ IAS ಆಫೀಸರ್ ಅಟ್ 21st ಇಯರಿಗೆ ಮಾಡಬೇಕಂತ ಭಾಳ ಆಸೆ ಇದೆ. ನಾನು ಅದು ನನ್ನ ಅಚೀವ್ಮೆಂಟ್. ನೆಕ್ಸ್ಟ್ ನನಗೇನು ಡೆಸ್ಟಿನೇಷನ್ ಇದೆ ಅದೇ. ಅದಕ್ಕೆ ಈಗಲಿಂದ ನಾವು ಪ್ರಿಪೇರ್ ಮಾಡ್ತಾಯಿರ್ತೀನಿ. ನಾನು ಕರ್ಕೊಂಡೋಗಿ ಈಗ ಇವ್ರು AC ಆಫೀಸ್ ಇದೆಯಲ್ಲ, ಅಲ್ಲೋಗಿ ನಾನು ಕರ್ಕೊಂಡೋಗಿ ಅವ್ರ ಪಕ್ಕ ನಿಲ್ಸೊಂದು ಫೋಟೋ ತೆಗೆಸ್ಕೊಂಡು ಆ ಫೋಟೋ ಇಟ್ಟಿರ್ತೀನಿ. ಈಗ ನಮ್ಮ CEO ಇದ್ದಾರಲ್ಲ, ಹಾಸನ CEO, ಅವ್ರ ಜೊತೆ ಫೋಟೋ ತೆಗೆಸಿ ಇಟ್ಕೊಂಡಿದ್ದೀನಿ. ಅದು ನೋಡಿದ ತಕ್ಷಣ ಅವ್ನಿಗೆ ಅನಿಸ್ಬೇಕು ನಾನು ಓದಬೇಕು ಅಂತ. ಅದನ್ನು ಈಗಲಿಂದ ನಾನು ಮಾಡಿದ್ರೆ ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಇದು ನೀವು ಈಗ ಮಾಡಿ, ನಿಮಗೆ ಈಗ ಗೊತ್ತಾಯಿತು, ಈಗ ಮಾಡ್ತೀರಾ. ಸೊ ಇದನ್ನು ನಿಮ್ಮ ಮಕ್ಕಳಿಗೆ ಮಾಡಿ. ನಿಮ್ಮ ತಂಗಿಯರು ಇರ್ತಾರೆ, ನಿಮ್ಮ ಅಕ್ಕಂದಿರ್ತಾರೆ, ಅವ್ರಿಗೆ ಒಂದು ಮೈಂಡ್ ಸೆಟ್ನ ಸೆಟ್ ಮಾಡಿಕೊಡಿ. ನೀವು ಫಸ್ಟ್ ಸೆಟ್ ಆಗಬೇಕು. ನೀವು ಫಸ್ಟ್ ಏನಾಗಬೇಕು? ಸೆಟ್ ಮಾಡ್ಕೋಬೇಕು. ಇಟ್ಸ್ ಅ ಮ್ಯಾಂಡಿಟರಿ. ಕನಸೇ ಇಲ್ಲಾಂದರೆ ಹೆಂಗ್ರಿ ಹೋಗ್ತೀರಾ? ಕನಸೇ ಇಲ್ಲಾಂದರೆ ಏನು ಮಾಡ್ತೀರಾ? ಯಾವುದೋ ಸಿಕ್ಕಿದ್ದಕ್ಕೆ ಹೋಗ್ತೀನಿ ಅಂದರೆ ಅದು ಏನು ಮಾಡೋಕ್ಕಾಗುತ್ತೆ? ಇದು ನೀವು ಚಾಯ್ಸ್ ಮಾಡಿಕೊಟ್ಟದ್ದು ಅಡಿಯಾಡಾಗಿ ಬದುಕ್ತೀರಾ. ಏನಾಗ್ತೀರಾ ನೀವು? ಸ್ಲೇವ್ ಆಗಿ ಬದುಕ್ತೀರಾ. ಸ್ಲೇವ್ ಆಗಬಾರ್ದು. ಆ ಶುಡ್ ಬಿ ಎ ಕಿಂಗ್ ಆಗಬೇಕು. ನಾನು ಕಿಂಗನ್ನ ಯಾವಾಗ ಹೊಡಿತಾರೆ ಹೇಳಿ ಚೆಸ್ಸಲ್ಲಿ? ಗೇಮ್ ಓವರ್, ಲಾಸ್ಟ್ ಇನ್ನೇನು ಮುಗಿಯೋ ಟೈಮಿಗೆ ಹೊಡಿಯೋದು ಚೆಸ್ಸಲ್ಲಿ. ಅಂದರೆ ಅವ್ನು ಅಲ್ಲಿ ತನಕ ಆರಾಮಾಗಿರ್ತಾನೆ. ಆಫೀಸರ್ಸು ಅಷ್ಟೇ ಆರಾಮಾಗಿರ್ತಾರೆ. ಕೆಳಗಿನವರೇ ಕೆಲಸ ಮಾಡೋದು. ಕೆಳಗಿನವರೇ ಕೆಲಸ ಮಾಡ್ತಾರೆ. ಆಫೀಸರ್ ಮಾಡ್ತಾರಾ? ಈಗ ನಾನು ಟೈಪ್ ಮಾಡ್ಕೊಂಬರ್ತೀನಿ ಲೆಟ್ರ್ ಹೋಗಿ,
ಅವ್ರ ನಾಲೆಡ್ಜೇ ಬೇಕಾಗಿಲ್ಲ, ನನಗೆ ಟೈಪ್ ಮಾಡೋ ನಾಲೆಡ್ಜೇ ಬೇಕಾಗಿಲ್ಲ, ಅದನ್ನು ಸ್ಕ್ರೂಟಿನಿ ಮಾಡೋ ನಾಲೆಡ್ಜ್ ನನಗಿರಬೇಕು. ಅಂದರೆ ಸ್ಕ್ರೂಟಿನಿ ಅಂದರೆ ಹೇಳಿ ತಪ್ಕೊಂಡು ಹಿಡಿಯೋ ನಾಲೆಡ್ಜ್ ಇಸ್ ಕಾಲ್ಡ್ ಸ್ಕ್ರೂಟಿನಿ. ಅಲ್ಲಿ ತಪ್ಕೊಂಡು ಹಿಡಿಯೋಕ್ಕೆ ಬರ್ಬೇಕು ನನಗೆ. ದಟ್ ಈಸ್ ಆಫೀಸರ್. ಕೊನೆಗೆ ಬರೋದು, ಲಾಸ್ಟಿಗೆ ಬರೋದು ಆಫೀಸರ್ಗೆ. ನಾನು ನನ್ನ ಕೆಲಸ ನಾನೇ ಮಾಡ್ತೀನಿ. ಹೋಗ್ಬಿಟ್ಟು ಈಗೆಲ್ಲ ಎಲೆಕ್ಷನ್ ಮಾಡಿದ್ದೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಿದ್ದ, ನಾನು ಇಲ್ಲಲ್ಲ, ಹೋಗಿ ನಿಂತ್ಕೊಳ್ರಿ ನಾನು ಹೇಳ್ತೀನಿ. ಅಂದರೆ ಯು ಆರ್ ಕಮಾಂಡಿಂಗ್. ಆಫೀಸರ್ ಇಸ್ ಅ ಕಮಾಂಡಿಂಗ್. ಇನ್ನು ಉಳಿದಿದ್ದ ಕೆಲಸ ಎಲ್ಲ ಏನು ಕೆಲಸ ಮಾಡಬೇಕು? ಇಟ್ ಡಿಮ್ಯಾಂಡ್ಸ್ ಯುವರ್ ವರ್ಕ್. ನಿಜವಾಗ್ಲೂ ಫಿಸಿಕಲಿ ಮೆಂಟಲಿ ವರ್ಕ್ ಮಾಡಬೇಕು. ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋದು. ಆಫೀಸರಿಗೆ ಗ್ರಾಸ್ ರೂಟ್ ಲೆವೆಲ್ ಬೇಕಾಗಿಲ್ಲ. ಪ್ಲ್ಯಾನಿಂಗ್ ಚೆನ್ನಾಗಿರಬೇಕು, ಡೆಲಿಗೇಷನ್ ಚೆನ್ನಾಗಿರಬೇಕು. ನೀನು ಇದು ಕೆಲಸ ಮಾಡಪ್ಪ ಅಂತ ಹಂಚ ಕೆಪಾಸಿಟಿ ಇದ್ರೆ ಸಿಕ್ಕು ಅವರು ಆಫೀಸರ್ ಆಗ್ಬೋದು. ಇಲ್ಲ ಕಣಪ್ಪ ನಾನು ಮೂಟೆ ಹೊರ್ತೀನಿ ಅಂದರೆ ಮೂಟೆ ಹೊತ್ಕೊಂಡೇ ಇರಬೇಕು. ಅಂಗಡಿ ಮಾಲೀಕ ಆದರೆ ಈಗ ಹೊತ್ಕೊಂಬಂದು ಹಾಕು ಅಂತ ಹೇಳ್ಬೋದು. ಇದೇ ಡಿಫ್ರೆನ್ಸ್ ಆಫೀಸರ್ಗೂ ಆ್ಯಂಡ್ ಇನ್ನು ಬೇರೆ ಜಾಬ್ಗಳಿಗೂ. ಸೊ ಆಫೀಸರ್ ಆಗ್ತೀರಾ, ಬೇರೆ ಜಾಬ್ ತಗೋತೀರಾ, ನಿಮ್ಮ ಮೈಂಡ್ ಸೆಟ್ಟು. ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಕೆಲಸ ಅಂದಿದೆ, ಓದೋದೇ ಕೆಲಸ. ಇದನ್ನು ಚೆನ್ನಾಗಿ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ತೀವಿ. ಸೊ ಅಟ್ಲೀಸ್ಟ್ ಒಂದೆರಡಾದರೂ ಸಕ್ಸಸ್ ಸ್ಟೋರೀಸ್ನ ಈ ವರ್ಷನೇ ಕೇಳ್ತೀನಿ 24 ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನನಗೆ ಫೋನ್ ಮಾಡಿ ಹೇಳಿ ಅಂತ. ನಿಜವಾಗ್ಲೂ ಆ್ಯಂಡ್ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಿ. ನಂಬ್ತಿರೋ ನಂಬಲ್ಲೂ ಬೇಡ, ಒಳ್ಳೆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಿ. ಹೋಪ್ ನನ್ನ ಮಾತು ನಿಮಗೆ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ. ಯಾರಿಗಾದ್ರೂ ಬೋರ್ ಆಗಿದ್ರೆ ಅದನ್ನು ಹೇಳ್ಬೇಕಪ್ಪ ಓಪನ್ ಆಗಿ, ನಂಗೆ ಬೋರ್ ಆಯಿತು, ಈ ವಿಷಯ ಬೋರ್ ಆಯಿತು ಅಂತ. ಆ ಪಾಯಿಂಟ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ನಿಜವಾಗ್ಲೂ ಕೇಳಿಸ್ಕೊಂಡಿದ್ದೀರಾ ಅಂತ, ಇಲ್ಲಾಂದರೆ ಮಲ್ಕೊಂಡಿದ್ದೀರಾ ಅಂತ. ಮಲ್ಕೊಂಡಿದ್ದೀರಾ ಯಾರಾದರೂ? ಇಲ್ಲ ನಿಮ್ಮ ಪಕ್ಕದವ್ರು ಯಾರು ಮಲಗಿದ್ರೆ ಹೇಳ್ತೀರಾ? ನಾವು ಕಾಲೇಜಲ್ಲಿ ಮಾಡ್ತೀವಿ ಹಂಗೆ, ಪಕ್ಕದವ್ನು ಹೇಳ್ಸೋನು ಎದ್ದೇಳು ಅಂತ. ಯಾಕಂದ್ರೆ ಅವ್ನಿಗೆ ಚಾಕ್ಪೀಸ್ ಹೊಡೆಯೋಕ್ಕಾಗಲಿಲ್ಲ ಅಂದರೆ ಅವ್ನು ಪಕ್ಕದವ್ನಿಗೆ ಬೀಳುತ್ತಲ್ಲ, ಹೇಳ್ಸೋನು ಅಂತ. ಆ ಥರ ಆಗ್ಬಿಡುತ್ತೆ. ಸೊ ಚೆನ್ನಾಗೆಲ್ಲ ಓದ್ಕೊಂಡು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತನ್ನಿ. ನೀವು ಹುಟ್ಟಿದ ಊರಿಗೆ ಒಳ್ಳೆ ಹೆಸರು ತನ್ನಿ. ಯಾಕಂದ್ರೆ ಅವಾಗ ಏನಂತಾರೆ ಗೊತ್ತಾ, ಸೋತ್ರೆ ನಮ್ಮೂರಿನ ಮಗ ಅಂತಾರ, ನಮ್ಮೂರಿನ ಮಗ ಅಂತ ಹೇಳ್ತಾರ, ಸಾಗರದ ಹುಡುಗ ಅಂತ ಹೇಳ್ತಾರ, ಸಾಗರದ ಹುಡುಗಿ ಅಂತಾರ. ಈಗ 10th ರಿಸಲ್ಟ್ ಬರೋದು ನೋಡಿ, ಈಗ ಫೇಲ್ ಆದವ್ರನ್ನ ಸಾಗರದ ಹುಡುಗಿ ಅಂತ ಹಾಕೋತಾರೇನ್ರಿ ಬೋರ್ಡು. ಫಸ್ಟ್ ರ್ಯಾಂಕ್ ಬಂದರೆ ಹಾಕೋತಾರೆ ಸಾಗರದ ಹುಡುಗಿ, ಸಾಗರದ ಕುವರಿ ಬಂದ್ಬಿಟ್ರು ಫಸ್ಟ್ ಅಂತ ಫ್ಲೆಕ್ಸ್ ಹಾಕ್ತಾರೆ. ನೀವು ಆಫೀಸರ್ ಆದರೆ ಏನು ಮಾಡ್ತಾರೆ, ನಮ್ಮೂರು ಹುಡುಗ, ಅದು ನಿಮ್ಮೂರು ಅಂದರೆ ಗಲ್ಲಿನೂ ಬಿಡಲ್ಲ ಅವತ್ತು, ಆ ರೋಡ್ ನಮ್ಮ ರೋಡ್ ಒಂದು ಬಿಡ್ತಾರೆ. ಅಂದರೆ ಗೆದ್ದರೆ ಮಾತ್ರ ಕಾಲು ಹಿಡಿತಾರೆ, ಸೋತ್ರೆ ಏನು ಮಾಡ್ತಾರೆ ಹೇಳಿ, ಕಾಲಲ್ಲಿ ಒದಿತಾರೆ. ಸೊ ಕಾಲು ಹಿಡಿಯೋ ಮಟ್ಟಕ್ಕೆ ತಂದ್ಕೋಬೇಕು ಅಂತ ಓದಿಸ್ಕೊಳ್ಳೋ ಮಟ್ಟಕ್ಕೆ ದಯವಿಟ್ಟು ಹೋಗಬೇಡಿ. ಸೊ ಇಲ್ಲೇ ಇರಬೇಕು ಸ್ಥಾನ, ನಾನು ಇಲ್ಲೇ ಇರ್ತೀನಿ ಅನ್ನೋದು ನೀವು ಅನ್ಕೋಬೇಕು. ಈ ಫಿಲಮ್ ಅಂತಾರೆ ನನ್ನ ಲೆವೆಲ್ ಇಲ್ಲಿದೆ ಅಂತ, ಆ ಲೆವೆಲ್ ಸೆಟ್ ಮಾಡ್ಕೋಬೇಕು. ನೀವು ಸ್ಟೇಟಸ್ ಸೆಟ್ ಮಾಡ್ಕೊಳ್ಳಿ. ಲೈಫು ನಿಜವಾಗ್ಲೂ ಚೇಂಜ್ ಆಗುತ್ತೆ, ಎಂಟೈರ್ಲಿ ಚೇಂಜ್. ಎಷ್ಟು ಸ್ಟೇಟಸ್ ಚೇಂಜ್ ಆಗುತ್ತೆ ಅಂತಂದರೆ ನೀವು ಇಮ್ಯಾಜಿನ್ನು ಕೂಡ ಮಾಡ್ಕೊಳ್ಳಲ್ಲ. ಆಗ ಅನ್ಕೋತೀರ ನಾನು ಆ ಪರಿಸ್ಥಿತಿ ಇದ್ದೆ ಅಲ್ವಾ ಅಂತ. ಹಿಂಗೆ ತಿರುಗಿ ನೋಡಬೇಕು, ನಿಜ ತಿರುಗಿ ನೋಡ್ತೀರಿ. ಯಾಕಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ನನಗದು ಸೆಲ್ಫ್ ಎಕ್ಸ್ಪೀರಿಯನ್ಸ್ಡು. ನಾವು ಹಾಗಿದ್ವಿ, ಈಗ ಇಲ್ಲಿಗೆ ಬಂದಿದ್ದೀವಿ ಅಂತ. ಸೊ ಅದು ತುಂಬ ಸಂತೋಷ ಆಗುತ್ತೆ ಅಲ್ವಾ. ನಿಮ್ಮ ಮನೆ ಮುಂದೆ ಜೀಪ್ ನಿಮ್ಮನ್ನು ಪಿಕ್ ಮಾಡೋಕ್ಕೆ ಬರುತ್ತಲ್ಲ, ಆಗ ಎಷ್ಟು ಖುಷಿ ಆಗುತ್ತೆ ನಿಮಗೆ. ಹೆಂಗಿರುತ್ತೆ ಅದು ಎಕ್ಸ್ಪೀರಿಯೆನ್ಸು. ಅಕ್ಕಪಕ್ಕದವರೆಲ್ಲ ನೋಡ್ತಾರೆ ನಿಮ್ಮನ್ನು. ಆಗ ನೋಡಿ ಇಷ್ಟ ಹಲ್ಲು ಬಿಡ್ತೀವಿರಾ, ಈಗಲೇ ಖುಷಿ ಆಯಿತು, ಇನ್ನೇ ಜೀಪೇ ಹತ್ತು ಬಿಟ್ರೆ ಇನ್ನಷ್ಟು ಖುಷಿ ಆಯಿತು. ಇದು ನಿಜವಾಗ್ಲೂ ಖುಷಿ ಆಗುತ್ತೆ, ನಿಜವಾಗ್ಲೂ ಖುಷಿ. ನಮ್ಮ ತಂದೆ ಹತ್ತಿದ್ದಾರೆ, ಯಾಕಂದರೆ ನಂದು ನನ್ನ ಹಸ್ಬೆಂಡ್ ಇಬ್ಬರದು ಗಾಡಿ ಬಂದು ನಿಂತ್ಕೊಂಡಾಗ ಅಕ್ಕಪಕ್ಕದವರೆಲ್ಲ ನೋಡ್ತಾರಲ್ಲ, ಆಗ ಎಷ್ಟು ಖುಷಿ ಆಗುತ್ತೆ ಹೇಳಿ. ಕಣ್ಣಲ್ಲಿ ನೀರು ಹಾಕಬೇಕು, ಅಷ್ಟು ಖುಷಿ ಆಗುತ್ತೆ. ಯಾಕಂದರೆ ಆನಂದ ಭಾಷೆ ಬರುತ್ತೆ. ಯಾಕಂದರೆ ದಟ್ ಈಸ್ ದ ಅಚೀವ್ಮೆಂಟ್. ಅವ್ರು ನನ್ನ ಮಕ್ಕಳು ಸಾಕಿದ್ರಲ್ಲಿ ತೋರಿಸ್ತಾರೆ ಅಚೀವ್ಮೆಂಟ್ ಎಲ್ಲಿದೆ, ಅದು ಎರಡು ಜೀಪಲ್ಲಿದೆ ಅಲ್ವಾ. ಅದು ಜೀಪ್, ಅದು ಒಂದು ಮಟೀರಿಯಲಿಸ್ಟಿಕ್ ವಸ್ತುನೇ ಆಗಿರ್ಬೋದು, ಅದಕ್ಕೆ ನಿಮ್ಮ ಎಮೋಷನ್ಸ್ ಇರುತ್ತೆ ಅಲ್ವಾ. ಯಾಕಂದರೆ ಅವ್ರ ಅಚೀವ್ಮೆಂಟ್ ಅಲ್ಲಿದೆ, ನೀವು ಅಚೀವ್ಮೆಂಟ್ ಮಾಡಿರೋದಲ್ಲ, ಅವ್ರು ಅಚೀವ್ಮೆಂಟ್ ಮಾಡಿರೋದು. ಯಾಕಂದ್ರೆ ಅವರು ಆ ಜೀಪ್ ಹೋಗೋ ತನಕ ಮಾತಾಡಲ್ಲ, ಹೋದ್ಮೇಲೆ ಏನು ಕೊಚ್ಕೋತಾರೆ ಹೇಳಿ, ಅಲ್ಲಿ ಹೋಗಿದ್ದು ನನ್ನ ಮಗ ಅಂತ ಹೇಳ್ತಾರಲ್ವ. ಆಗೆಷ್ಟು ಪ್ರೈಡ್ ಅನ್ಸುತ್ತೆ ಹೇಳಿ. ಆಮೇಲೆ ನಿಮ್ಮ ತಂದೆ ತಾಯಿ ಇವತ್ತು ಆ ಊರಿಗೆ ಇದಾಗ್ಬಿಡ್ತಾರೆ, ಫೇಮಸ್ ಆಗೋಗ್ಬಿಡ್ತಾರೆ ನಿಜವಾಗ್ಲೂ. ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ಎಷ್ಟು ಜನ ಕರೀತಾರೆ ಗೊತ್ತಾ, ಏನು ಮಾತಾಡ್ತಿದ್ದವ್ರು ಜನಗಳಾಗ. ಇದು ಹಳ್ಳಿ ಮೈಂಡ್ಸೆಟ್ಟು. ಹಳ್ಳಿ ಮೈಂಡ್ಸೆಟ್ ಹೆಂಗೆ ಫ್ಲಿಪ್ ಆಗುತ್ತೆ, ದೋಸೆ ಮಚ್ಚಕ್ದಂಗೆ ಹೋಗ್ಬಿಡ್ತೀಯ, ಒಂದೇ ದಿನ ಫೇಮಸ್ ಆಗೋಗ್ಬಿಡ್ತೀರ ನೀವು. ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಬಂದುಬಿಟ್ರೆ ಗೊತ್ತಾಯ್ತಾ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಆನಂದಪುರದಲ್ಲಿ ಇವಾಗ ನಮ್ಮ ಎಲೆಕ್ಷನ್ ಐಕಾನ್ ಅವರು, ಸ್ವೀಪ್ ಐಕಾನ್ ನಾಗರಾಜ್ ತೊಂಬ್ರಿ ಅಂತ, ಅಲ್ಲಿದ್ದಾಗ ಯಾರೂ ಮಾತಾಡ್ತಿರಲಿಲ್ಲ. ಅವ್ರನ್ನ ಸರಿಗಮಪಾಗ ಹೋಗಿ ಬಂದರು ನೋಡಿ, ಐಕಾನಾಗಿ ಹೋಗ್ಬಿಟ್ರು, ಡಿಸ್ಟ್ರಿಕ್ಟ್ ಐಕಾನ್ ಅವರು. ಅಂದರೆ ಒಂದು ಚಾನ್ಸ್ ಅಂತ ಇರುತ್ತೆ, ಒಂದು ಚಾನ್ಸ್ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಅಲ್ಲೇ ಹೋಗ್ತೀರ. ಹಂಗೆ ಪಾಪ ಅವ್ರು ರೋಡಲ್ಲಿ ಏನು ಅಂದ್ಕೊಂಡು ಹೇಳಿದ್ರು, ಅವ್ರು ಬೀದಿ ದಾಸ ಅಂತ ಆಡ್ಕೊಳ್ಳೋದು. ಸರಿಗಮಪಾಗ ಹೋಗೋದಾಗ ಏನಾಯಿತು, ಈಸ್ ಅ ಸಿಂಗರ್. ಸ್ಟೇಟಸ್ ಎಷ್ಟು ಚೆನ್ನಾಗಿತ್ತು, ಈಸ್ ಅ ಸಿಂಗರ್, ಈಸ್ ಎ ಐಕಾನ್. ಎಲ್ಲಿ ಕರೆದು ಸನ್ಮಾನ ಮಾಡಿದ್ರು, ನಾವೇ ಕರೆದ್ಬಿಟ್ಟು ಫೋಟೋ ತೆಗ್ಸ್ಕೊಂಡ್ವಿ ಪಕ್ಕ ಅಲ್ವಾ. ಇರೋದು ಮೊದಲೇ ಆ ಬೀದಿ ದಾಸನ ಜೊತೆ ಎಂಥದ್ರಿ ಫೋಟೋ ತೆಗ್ಸ್ಕೊತೀರಾ, ಹೇಳಲ್ವಾ ನೀವೇ ಹೇಳಿ. ಈಗ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಇನ್ನೂ ಕೆಲವು ಹಳೆ ಪದ್ಧತಿಗಳು ಇನ್ನೂ ಫಾಲೋ ಆಗ್ತಾಯಿದೆ ಅಲ್ವಾ. ಆಗುತ್ತೆ ಈಗಲೂ, ಅದನ್ನು ನಾನು ಅಪೋಸು ಮಾಡೋಕ್ಕಾಗಲ್ಲ. ಬಟ್ ಆ ಒಂದು ಪದ್ಧತಿಗಳನ್ನ ನಿರ್ಮೂಲನೆ ಮಾಡ್ಬೋದು ಅಂತಂದರೆ ಇಟ್ಸ್ ಬಿಕಾಸ್ ಅಚೀವ್ಮೆಂಟ್ ಮಾತ್ರ.
ಅದು ಮಾತ್ರ. ಈಗ ಅವ್ರು ಯಾರ ಥರ ಕಡೆ ಪಕ್ಕ ಟಚ್ ಮಾಡ್ಕೊಳ್ದಿದ್ದಲ್ಲ, ಬನ್ನಿರಿ ಪಕ್ಕ ನಿಂತ್ಕೊಳ್ಳಿ, ಒಂದು ಸೆಲ್ಫಿ ಕೊಡ್ರಿ ಅಂತಾರೆ. ಎಷ್ಟು ಡ್ರಾಸ್ಟಿಕ್ ಚೇಂಜ್ ಅಲ್ವಾ ಇದು. ಈ ಡ್ರಾಸ್ಟಿಕ್ ಚೇಂಜ್ನ ನೀವೇ ತರ್ಬೋದು. ನೀವೇ ಯಾವಾಗ ತರ್ತೀರಾ? ಕಷ್ಟಪಟ್ಟರೆ ಮಾತ್ರ. ಅದಕ್ಕೋಸ್ಕರ ಕಷ್ಟಪಟ್ಟುಬಿಟ್ಟು ಆದ್ಮೇಲೆ ಸುಖ ಸಿಗುತ್ತೆ. ಈ ಎಲ್ಲೋ ಒಂದು ಮಾತು ಕೇಳಿದ್ದು, ನನಗೂ ಹೇಳ್ತೀನಿ. ಈ ಜೀವನ ಅನ್ನೋದು ಉಪ್ಪಿಟ್ಟು ಕೇಸರಿಬಾತ್, ಚೌಚೌಬಾತ್ ಥರ ಅಂತೆ. ಆಪ್ಷನ್ ನಿಮ್ಮದು. ಫಸ್ಟ್ ಉಪ್ಪಿಟ್ಟು ತಿನ್ಬೋದು, ಇಲ್ಲ ಫಸ್ಟ್ ಕೇಸರಿಬಾತ್ ತಿನ್ಬೋದು. ಫಸ್ಟ್ ಉಪ್ಪಿಟ್ಟು ತಿಂದರೆ ನೆಕ್ಸ್ಟ್ ಸಿಗೋದೆಲ್ಲ ಕೇಸರಿಬಾತ್. ಇಲ್ಲ ನಾನು ಫಸ್ಟೇ ಕೇಸರಿಬಾತ್ ತಿಂತೀನಿ ಅಂದರೆ ನೆಕ್ಸ್ಟ್ ಸಿಗೋದೆಲ್ಲ ಉಪ್ಪಿಟ್ಟೇ ತಿನ್ನಬೇಕಾಗುತ್ತೆ ಲಾಸ್ಟ್ವರೆಗೂ. ಮೊದಲೇ ಉಪ್ಪಿಟ್ಟು ಇಷ್ಟ ಇಲ್ಲ, ಆದರೂ ತಿನ್ನಬೇಕು. ಸೊ ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ಮೇಡಮ್ ನಾನು ಉಪ್ಪಿಟ್ಟು ಒಂದ್ಸಲ ಕೇಸರಿಬಾತ್ ಒಂದ್ಸಲ ತಿಂತೀನಿ ಅಂದರೆ ನಾನೇನೋ ಮಾಡೋಕ್ಕಾಗಲ್ಲ. ಮಧ್ಯೆ ಕಷ್ಟ ಅನುಭವಿಸ್ತಾನೇ ಇರಬೇಕಾಗುತ್ತೆ. ಇದು ಯಾಕಂದ್ರೆ ಈ ಕ್ವಶನ್ ಕೇಳ್ತಾರೆ, ನಾನು ಎರಡೂ ತಿಂತೀನಿ ಒಟ್ಟಿಗೆ ಅನ್ನೋದು ತುಂಬ ಜನ ಇದ್ದೀರಲ್ಲ ಹೇಗೆ. ನಾನು ಇದೊಂದು ಸಲ ತಿನ್ನಲ್ಲ, ಒಂದೇ ಸಲ ತಿನ್ನೋದು ಇದೊಂದು ಸಲ ಅಂತ ಹಾಗೆ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕೆಲವು ಮಾತುಗಳು ಮನಸ್ಸಿಗೆ ಚುಚ್ಚೋ ಥರನೇ ಇರಬೇಕು. ಈಗ ನಾನು ಹೇಳಿರೋ ಮಾತು ನನಗೆ ಯಾರೋ ಬೇರೆಯವ್ರು ಹೇಳಿದರು. ನಾನು ಮೇನ್ಸ್ ಪಾಸ್ ಆಗೋ ತನಕ ನಾನು ಮಾತಾಡಿಸ್ತಿಲ್ಲ ಗೊತ್ತಾ ಯಾರು. ನಮ್ಮ ಒಕ್ಕಲಿಗರು ಸಂಘದವ್ರು ಹುಡ್ಕೊಂಬಂದ್ಬಿಟ್ಟು ನನಗೆ ಮಾರ್ಕ್ ಇಂಟರ್ವ್ಯೂ ಮಾಡಿದ್ರು ಅವತ್ತು. ಬೆಂಗಳೂರಿಗೆ ಕರ್ಕೊಂಡೋಗಿ ಮಾರ್ಕ್ ಇಂಟರ್ವ್ಯೂ ಮಾಡಿಸಿದ್ರು. ಅಂದರೆ ಅಲ್ಲಿ ತನಕ ನಾನು ಯಾರಂತಾನೆ ಗೊತ್ತಿರಲಿಲ್ಲ. ಯಾಕೆ ನಾನು ಅವಾಗ ಒಕ್ಕಲಿಗರಾಗಿರ್ಲಿಲ್ವಾ? ಅಂದರೆ ಐಡೆಂಟಿಟಿ ಯಾವಾಗ ಬರುತ್ತೆ ಹೇಳಿ? ನಾನು ಒಂದು ಸೈಡಲ್ಲಿ ಅಪಾರ್ಟಾಗಿ ನಿಂತಾಗ ಮಾತ್ರ ನಾನು ಕಾಣಿಸ್ತೀನಿ. ಗುಂಪಲ್ಲಿದ್ದರೆ ಗುಂಪಲ್ಲಿ ಗೋವಿಂದ ಆಗೋದು. ಹಂಗೆ ಮಾಡ್ಕೋಬೇಡಿ. ಗುಂಪಲ್ಲಿ ಗೋವಿಂದ ಆದರೆ ಏನಾಗ್ತದೆ ಹೇಳಿ? ಕುರಿ ಮಂದೆ ಥರ ಹೋಗ್ಬೇಕಾಗತ್ತೆ. ಒಂದು ಲೀಡರಾಗಿ ಲೀಡ್ ಮಾಡಿ. ಮೋಸ್ಟ್ಲಿ ನಿಮಗೆ ಮೈಂಡ್ ಸೆಟ್ ಒಂಚೂರಾದ್ರೂ ಸೆಟ್ ಆಗಿಲ್ವಪ್ಪ ಇವಾಗ. ಈ ಸೆಟ್ ಮಾಡಲೇಬೇಕು ಅಂತ ನಾನು ಇಲ್ಲಿ ನಿಂತಿದ್ದೀನಿ. ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತಿದೆ. 7-4 ಮಾತಾಡೋಗೋದೇನು ದೊಡ್ಡ ವಿಷಯನ. ನಾರ್ಮಲಿ ಸ್ಪೀಚ್ ಮಾಡ್ತೀವಿ ನಾವು ಇವಾಗ ಪಂಚಾಯತಿಗೆಲ್ಲ ಹೋದಾಗ. ಆ ಥರ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ಬೋದು. ಬಟ್ ಸೆಟ್ ಆಗಬೇಕು. ನಾನು ಬಂದಿದ್ದಕ್ಕೆ ಉಪಯೋಗ ಆಗಲಿ ಅನ್ನೋದು ಒಂದೇ ಕಾರಣ. ಯಾಕಂದ್ರೆ ನಮಗೆ ಈ ಥರ ಸ್ಪೀಚ್ ಮಾಡೋರು ಯಾರೂ ಇರಲಿಲ್ಲ. ನಮಗೆ ಯಾರು ಸ್ಪೀಚ್ ಮಾಡೋರು ಇದ್ದರೆ ಕೇಳಿಸ್ಕೊಳ್ಳೋ ತಾಳ್ಮೆ ನನಗೇ ಇರಲಿಲ್ಲ ಬಿಡಿ. ಅವಾಗ ನಮಗೆ ಆಗ ಇಂಟ್ರೆಸ್ಟ್ ಇಲ್ಲ, ಇದ್ರ ಬಗ್ಗೆ ಯಾರೂ ಗೊತ್ತಿಲ್ಲ. ಈಗಿನ ಟ್ರೆಂಡ್ ಅವಾಗ ಇರಲಿಲ್ಲ. ಆಗ ಯಾರು ಎಕ್ಸಾಮ್ ಬರೀತಿದ್ರು ಅಂದರೆ ಟೀಚರ್ಸ್ ಇದ್ರು ನೋಡಿ, ಅವರೇ ಬರೀತಿದ್ದು ಕಾಂಪಿಟೇಟಿವ್ ಎಕ್ಸಾಮ್ನ. ಯಾಕಂದರೆ ತುಂಬ ನಡಾಡ್ಸಿರ್ತಿತ್ತು, ಅಷ್ಟೊಂದು ತಾಳ್ಮೆ ಇರ್ತಿತ್ತು. ಈಗ ನಿಮಗೆ ತಾಳ್ಮೆನೇ ಇಲ್ಲ. 21st ಇಯರ್ಸಿಗೆ ಕೆಲಸ ಸಿಕ್ಬಿಡ್ಬೇಕು ಅಂದರೆ ಅಷ್ಟು ಸ್ಪೀಡಾಗಿದ್ದೀರ. ಅಂದರೆ ನಿಮ್ಮ ಮೈಂಡ್ ಸೆಟ್ಟು ಸ್ಪೀಡಾಗಿರಬೇಕು, ನಿಮ್ಮ ಎಫರ್ಟ್ಸು ಅಷ್ಟೇ ಫೋರ್ಸ್ಫುಲ್ಲಾಗಿರಬೇಕು. ಸೊ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಏನಾದರೂ ಇದ್ದರೆ ನಿಮಗೆ ಡೌಟ್ಸ್ ಅಂದರೆ ಕೇಳೋದು ಕೇಳಿ. ಡೌಟ್ಸ್ ಇದ್ದರೆ ಖಂಡಿತ ಕೇಳ್ಬೋದು, ಕೇಳಿ. ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಆ ಥರ. ಈಗಲೂ ಕೆಲವ್ರಿಗಿದೆ, ನಾನು ಕೇಳ್ಬಿಟ್ರೆ ಉಳಿದವರೆಲ್ಲ ಏನು ಅನ್ಕೊತಾರಪ್ಪ. ಇಟ್ಸ್ ಯಾ ಲೈಫ್. ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ. ಅವ್ರದ್ದು ನಿಮ್ಮದು ಯಾಕ್ರೆ ಕಂಪೇರ್ ಮಾಡ್ಕೋತೀರಾ? ಮಾಡ್ಕೋಬೇಡಿ. ಏನಿದ್ರು ಡೌಟ್ಸ್ ಇದ್ರು ಯು ಆರ್ ಓಪನ್ ಟು ಆಸ್ಕ್. ಏನಿದ್ರು ಕ್ವಶನ್ ಇದ್ರು ಆನ್ಸರ್ ಮಾಡ್ತೀನಿ ಹೇಳಿ. ನನಗೆ ಗೊತ್ತಿದ್ರೆ ಮಾತ್ರ. ಏನೂ ಇಲ್ಲಾಂದರೆ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ತುಂಬ ಒಳ್ಳೆ ಮೈಂಡ್ ಸೆಟ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋ ಮೋರ್ ಕ್ವೆಶನ್ಸ್ ಅಂತ. ಓಕೆ, ಎಲ್ಲರೂ ಚೆನ್ನಾಗಿ ಓದ್ತೀರಾ ಅಂತ ಅಂದ್ಕೊಂಡು ಓದ್ತೀರಾ ಏನಾದರೂ ಅಚೀವ್ ಮಾಡ್ತೀರಾ? ಇಲ್ಲ ಸುಮ್ಮನೆ ಬಂದು ಕ್ಲಾಸಲ್ಲಿ ಬಂದು ಕೂತ್ಕೊಳ್ಳೋದಂಗೆ ಹೋಗ್ತೀನಿ, 2 ವರ್ಷ ಮದುವೆ ಮಾಡ್ತಾರೆ ಮೇಡಮ್, ಮದುವೆ ಮಾಡ್ಕೊಂಡು ಹೋಗ್ತೀನಿ, ಈ ಕೋರ್ಸನ್ ಜನ ಹೇಳ್ತಾರೆ. ಹೋಗ್ತೀರಾ? ಇವ್ರಿಂದ ನಾನು ಯಾವ್ದಾರು ಒಂದು ಕೆಲಸ ಹುಡುಕತ್ತೀನಿ ಮೇಡಮ್, 2 ವರ್ಷ ನೋಡ್ಬಿಟ್ಟು ಅಷ್ಟೇ ನೋಡ್ಕೊಂಡು. ಸೊ ಓಕೆ, ಬಟ್ ಸಕ್ಸಸ್ಫುಲ್ ಪರ್ಸನ್ ಆಗಿ ಎಮರ್ಜ್ ಆಗಬೇಕು. ಯು ಶುಡ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತಂದರೆ ಎಫರ್ಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ ದಿಸ್ ಮಿನಿಟ್. ಈ ಮಿನಿಟಿಂದಾನೇ ಸ್ಟಾರ್ಟ್ ಆಗಬೇಕು ಅಪ್ ಟು ಯುವರ್ ಸಕ್ಸಸ್. KPSC ನೋಡಿದ್ರೆ ಒಂಚೂರು ಹೋಗ್ಬೇಕು, ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡ್ಕೊಂಬರೋಕ್ಕೆ. KPSC ಹೋಗ್ತಿರೋ ಗೊತ್ತಾ, ಬೆಂಗಳೂರಲ್ಲಿ ಹೋಗುವಾಗ ಅದು ನೋಡಿದ್ರೆ ಏನೋ ಒಂಥರ ಪ್ರೈಡು. ಒಳಗೋದ್ಮೇಲೆ ಗೊತ್ತಾಗೋದು ಅದ್ರ ಉಳುಕುಗಳು. ಬಟ್ KPSC ಒಳಗೆ ಹೋಗ್ಬೇಕಾದ್ರೆ ಆ ಪ್ರೈಡ್ನ ಇಟ್ಕೊಂಡೇ ಹೋಗ್ಬೇಕು, ಹಂಗೆ ಹೋದರೆ ಬರಲ್ಲ. ಇಲ್ಲಾಂದ್ರೆ ಎಲ್ಲಿರುತ್ತೆ ಮೈಂಡ್ ಸೆಟ್ಟೇ ಬರಲ್ಲ. ಅದನ್ನು ಅನ್ಕೋಬೇಕು. ಇನ್ನು ಕೆಲವರು UPSC ಇದು ಬೋರ್ಡ್ ಹಾಕೊಂಡಿರ್ತಾರೆ, ಅದೇ ಅವ್ರದ್ದು ಬೆಳಗ್ಗೆ ಎದ್ದ ತಕ್ಷಣ ದೇವ್ರು ನೋಡಲ್ಲ, ಆ UPSC ಬೋರ್ಡ್ ನೋಡ್ತಿರ್ತಾರೆ. ನಾವು ATIಗೆ ಹೋಗುವಾಗ, ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ATI ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ನೋಡಿದ್ದೀರಾ ಕೆಲವರು? ಲೆಫ್ಟ್ ಸೈಡ್ ಸಿಗುತ್ತೆ ನಿಮಗೆ, ತುಂಬ ಚೆನ್ನಾಗಿರೋ ಗಾರ್ಡನ್ ಕಾಣುತ್ತೆ. ಲೆಫ್ಟ್ ಸೈಡ್ ರಿಟರ್ನ್ ಆಗಬೇಕು ಚಾಮುಂಡಿ ಬೆಟ್ಟಕ್ಕೆ ಅಂದಾಗ. ಅದು ನೋಡಿದಾಗ ಹೊಟ್ಟೆ ಉರಿತಾ ಇತ್ತು ನಿಜವಾಗ್ಲೂ. ಸೊ ಇದು ಬರೋಕ್ಕಾಗ್ತಿಲ್ಲ, ಯಾಕಂದ್ರೆ ನಮಗೆ ಸೆಲೆಕ್ಟ್ ಆಗಿಬಿಟ್ಟಿದೆ. ಅಟ್ ದ ಏಜ್ ಆಫ್ 24 ಇಯರ್ಸಿಗೆ ನಮಗೆ ಕೆಲಸ ಸಿಕ್ಕಿದೆ. ಬಟ್ ನಮಗೆ ಕೆಲಸ ಸಿಕ್ಕಿ ಕೋರ್ಟ್ ಇಶ್ಯೂಸ್ ಎಲ್ಲ ಆಗ್ತಾಯಿದೆ. ಹೋಗುವಾಗಲೆಲ್ಲ ಬೇಜಾರಾಗ್ತಾಯಿತ್ತು. ಬಟ್ ನಮಗೆ ಇದೇ ಥರ ಸ್ಪೀಚ್ ಕೊಟ್ಟರು. ಲಾಸ್ಟ್ ATI ಟ್ರೈನಿಂಗ್ ಮುಗಿದ್ಬಿಟ್ಟು ಈ ಲಾಸ್ಟಲ್ಲಿ ಟ್ರೈನಿಂಗ್ ಸ್ಪೀಚ್ ಅಂತ ಕೊಡ್ತಾರಲ್ಲ, ಆಗ ನನಗೆ ಕೊಟ್ಟಿದ್ರು ಅದು ಟ್ರೈನಿಂಗ್ ಸ್ಪೀಚ್ ಮಾತಾಡಬೇಕು ಅಂತ. ಆಗ ನಿಜವಾಗ್ಲೂ ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಹತ್ಬಿಟ್ರು. ಯಾಕಂದರೆ ಸೇಮ್ ಫೀಲಿಂಗ್ ಅವ್ರಿಗೂ ಇತ್ತು. ಈ ಚಾಮುಂಡಿ ಬೆಟ್ಟಕ್ಕೆ ಹೋಗೋಗ್ಲೆಲ್ಲ ATI ನೋಡ್ಕೊಂಡು ಹೋಗಿ ಅಂದರೆ ಕೆಲಸ ಕೊಟ್ಬಿಟ್ಟು ಆರ್ಡ್ರ್ ಕೊಟ್ಬಿಟ್ಟು ಸೇರ್ಕೊಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲರಿಗೂ. ಎಷ್ಟು ಬೇಜಾರಾಗಬೇಕು. ಆದ್ದರಿಂದ ಅದು ಹೇಳುವಾಗ ಅನಿಸುತ್ತೆ, ನಾನು ಇಷ್ಟು ದಿನ ಕಾದಿದ್ದಕ್ಕೂ ನಿಜವಾಗ್ಲೂ ಸಾರ್ಥಕತೆ ನಮಗಿದೆ ಅಂತ. ಆ ಒಂದು ಮೊಮೆಂಟಿಗೆ ನಾವು ಕಾಯ್ತಾ ಇದ್ವಿ ಅಂತ ನಿಜವಾಗ್ಲೂ ಈಗಲೂ ಅನಿಸುತ್ತೆ. ನಮ್ಗೆ ಆ ಟೈಮಲ್ಲಿ IAS ಓದಬೇಕು ನಮ್ಮ ಮೈಂಡ್ ಸೆಟ್ ಇದ್ದರೆ ಖಂಡಿತ ಓದ್ತಾ ಇದ್ವಿ. ಯಾಕಂದ್ರೆ ಅಷ್ಟು ಝೀಲ್ ಇತ್ತು ನಮಗೆ. ಆ ಝೀಲ್ನ ನೀವು ಬೆಳೆಸ್ಕೊಂಡು IAS ಕ್ರ್ಯಾಕ್ ಮಾಡೋದು ಏನು ದೊಡ್ಡ ವಿಚಾರನೆಲ್ಲ. ಆ್ಯಂಡ್ ಈಗ SC ಅವರು ಇದ್ದಾರಲ್ಲ, ಅವರು RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದಿರೋದು. ಓದಿ ದ ನೆಕ್ಸ್ಟ್ ಇಯರ್ ಅವ್ರಿಗೆ IPS ಆಗಿದೆ. 21 ಬ್ಯಾಚಲ್ಲಿ IPS ಆಗಿದೆ.
21 ಬ್ಯಾಚ್ ಅಂದರೆ ಮುಗಿದಿದ ತಕ್ಷಣ ಕೋಚಿಂಗ್ ಹೋಗಿದ್ದಾರೆ. ನೆಕ್ಸ್ಟ್ ತಕ್ಷಣ ಆ ಬ್ಯಾಚಲ್ಲೇ 21ಗೆ IPS ಸಿಕ್ಕಿದೆ. IPS ಟ್ರೈನಿಂಗಲ್ಲಿದ್ದಾರೆ. 22nd ಬ್ಯಾಚಲ್ಲಿ ಅವ್ರು IAS ಆಗಿದ್ದಾರೆ. ಅಂದರೆ ಅವ್ರು ಎಷ್ಟು ಇರಬೇಕು ಅವ್ರ ಎಫರ್ಟ್ಸ್, ಪ್ರಶ್ನೆ ಮಾಡಿ, ಎಷ್ಟು ಎಫರ್ಟ್ಸ್ ಇರಬೇಕು ಅವರು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಒಂದು ಆಫೀಸರ್, ನೆಕ್ಸ್ಟ್ ಮತ್ತೆ IAS ಅಪ್ಗ್ರೇಡ್ ಆಗೋದ್ರು. ಅವ್ರಿಗೆ 36 ಇಯರ್ಸ್ 2 ಮಂತ್ಸ್ ಅವ್ರಿಗೆ ಸರ್ವಿಸ್ ಸಿಗುತ್ತೆ ಅಂದರೆ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಯೋಚನೆ ಮಾಡಿ. ಹಿಲ್ ಬಿ ಎ ಚೀಫ್ ಸೆಕ್ರೆಟರಿ ನೆಕ್ಸ್ಟ್ ಟು CM ಅವರು ಅಲ್ವಾ. ನೆಕ್ಸ್ಟ್ ಟು CM ಆಗ್ತಾರೆ ಅಂತಂದರೆ ನೀವು ಎಲ್ಲಿರಬೇಕು, ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಆಗೋಗ್ಬಿಡ್ತೀರ. ಚೀಫ್ ಸೆಕ್ರೆಟ್ರಿಗೆ ದಿನ ಬರುತ್ತೆ ಸರ್ ಪೇಪರ್. ಆದ್ದರಿಂದ ಕೆಟ್ಟದಾಗ ಬರಬೇಕು ಅಂತಲ್ಲ, ಚೀಫ್ ಸೆಕ್ರೆಟ್ರಿ ಅಂದರೆ ಈಸ್ ನಥಿಂಗ್ ಬಟ್ ರಾಜ. ಚೀಫ್ ಸೆಕ್ರೆಟ್ರಿ ಇದೆ ಒಂದು ಸ್ಟೇಟ್ನ ಆಳೋವಂಥ ಮನುಷ್ಯ ಅಂತ ಚೀಫ್ ಸೆಕ್ರೆಟ್ರಿ ಅಂತಂದರೆ. ಸೊ ಆ ಲೆವೆಲಿಗೆ ಹೋಗ್ಬಾರ್ದು ಅಂತ ಯಾಕೆ ಅನ್ಕೋತೀರಾ? ಅವ್ರು ನೋಡಿವ್ರು ಹೇಗಿದ್ದಾರೆ, ನೋಡಿದ್ರೆ ಅವ್ರನ್ನ ನೋಡಿದರೆ ಯಾರಾದರೂ ನೋಡೋಕ್ಕೆ ಹೋಗಿಲ್ವೇನೋ, ಕೆಲವರು ತಲೆನೇ ಕೇಳಿಸ್ಕೊಂಡಿಲ್ಲ. ನಮಗೇನು ಬಿಡಿ, ಯಾರು AC ಬರ್ತಾರೆ AC ಹೋಗ್ತಾರೆ, ನಮಗೆ ಕೊಟ್ಮೇಲೆ ಈಗ AC ಬೇಕು, ಶೆಕೆ ಆಗ್ತಾಯಿದೆ ಅಷ್ಟೇ. ಅಷ್ಟರಲ್ಲಿ ಅದರೇ ಇದು ಮಾಡ್ಕೊಂಡಿದ್ದೀವಿ. ಒಂದು ಸಲ ಹೋಗಿ ನೋಡಬೇಕು. ಯಾಕಂದರೆ ಈಗ ನಾನೊಂದು ಇದಕ್ಕೆ ಬಂದುಬಿಟ್ರು ನಾವು ಕೇಳ್ತೀವಿ, ಸರ್ ನೀವು ಯಾವ ಬ್ಯಾಚು, ಈ ಹೆಂಗೆ ಮಾಡಿದ್ರಿ ಅಂತಂದಾಗ ಅವ್ರು ಹೇಳ್ತಾರೆ. ಅವರು ಏನಂತಾರೆ ಅಂದರೆ, ನಾನು IPS ಟ್ರೈನಿಂಗಿಗೆ ಹೋದಾಗ ಮೇಡಮ್ ನಮಗೆ ಹೇಳಿದ್ರು, ನೀವು IPS ಒಂದ್ಸಲ ಯೂನಿಫಾರ್ಮ್ ಹಾಕ್ಬಿಟ್ರೆ ಯಾವತ್ತೂ ಬಿಚ್ಚೋಕ್ಕಾಗಲ್ಲ, ಇದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇರಬೇಕು ಅಂತ. ಅದೊಂದು ಮೈಂಡ್ ಸೆಟ್ಟಿಂದ ನಾನು IASಗೆ ಬರೋಕ್ಕಾಯ್ತು. ಅಂದರೆ ನನಗೆ ಪೊಲೀಸ್ ಯೂನಿಫಾರ್ಮ್ ಹಾಕೋಬೇಕಂತ ಇಷ್ಟ ಇರಲಿಲ್ಲ, ನಂಗೆ IAS ಆಗಬೇಕು ಅಂತ ಆಸೆ ಇತ್ತು, ನಾನು ಅದಕ್ಕೆ ಕಷ್ಟಪಟ್ಟು ಓದಿದೆ ಅಂತ. ಅಂದರೆ ಅವ್ರೇನು IPS IAS ಅಂತ ವ್ಯತ್ಯಾಸ ಇದೆಯಾ? ಅಂಥ ವ್ಯತ್ಯಾಸ ಏನಿಲ್ಲ. ಬಟ್ ಅಲ್ಲೊಂದು ಡಿಟರ್ಮಿನೇಷನ್ ಇದೆ, ನಾನು ಅಲ್ಲಿಗೆ ಹೋಗಬೇಕು ಅಂತ. ಸೊ ಅಲ್ಲಿಗೆ ಹೋಗಬೇಕು. ಅದನ್ನು ನೀವು ಸೆಟ್ ಮಾಡಿಕೊಂಡ್ರೆ ಯಾವುದೂ ಕಷ್ಟ ಅಲ್ಲ, ಯಾವುದೂ ಕಷ್ಟ ಇಲ್ಲ. 3 ಮಂತ್ಸ್ ಚೆನ್ನಾಗಿ ಓದ್ರಿ ಸಾಕು, ಬರೀ 3 ಮಂತ್ಸ್ ಕೂತ್ಕೊಂಡು ಓದಿ ಆ ಎಕ್ಸಾಮ್ವರೆಗೂ ಚೆನ್ನಾಗಿ ಓದ್ಬಿಟ್ರೆ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಸಕ್ಸಸ್ ಕಣ್ಣು ಮುಂದೆನೇ ಇದೆ. ನಾನು ಅದಕ್ಕೆ ಮಿರರ್ ನೋಡ್ಕೊಳ್ಳಿ ಅಂತ ಹೇಳಿದೆ. ಯಾಕಂದರೆ ಸಕ್ಸಸ್ಫುಲ್ ಪರ್ಸನ್ ಯಾರು? ನಾನೇ ಸಕ್ಸಸ್ಫುಲ್ ಪರ್ಸನ್. ಮಿರರಲ್ಲಿ ನೋಡ್ತಿರೋನೇ ಸಕ್ಸಸ್ಫುಲ್ ಪರ್ಸನ್. ಅದು ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ, ಬೂಸ್ಟಿಂಗ್ ಆಗುತ್ತೆ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ತುಂಬ ಜಾಸ್ತಿ ಬೋರ್ ಮಾಡಿಲ್ಲ. ಥ್ಯಾಂಕ್ಸ್. ಇಲ್ಲಿವರೆಗೂ ತುಂಬ ಚೆನ್ನಾಗಿ